ಮೊದಲನೇದಾಗಿ ಹೃದಯಾಘಾತ ಯಾಕಾಗುತ್ತೆ? ಹೇಗೆ ಒಂದು ರಸ್ತೆ ಒಂದು ಊರನ್ನ ಬೆಳವಣಿಗೆ ಮಾಡುತ್ತೋ ಅದೇ ತರ ನಿಮ್ಮ ದೇಹದಲ್ಲಿರುವ ರಸ್ತೆಗಳೇ ರಕ್ತನಾಳ. ಓಕೆ, ನಿಮ್ಮ ದೇಹದಲ್ಲಿರೋ ರಕ್ತನಾಳನ ನಾನು ಏನಾದ್ರು ಬಿಡಿಸಿದ್ರೆ ಸಂದೀಪ್, ಇಡೀ ಈ ಭೂಮಿ ಒಂದು ರೌಂಡ್ ಬರುತ್ತೆ. ತುಂಬ ಜನ ಡಾಕ್ಟ್ರಿಗೆ ತೋರಿಸಿದ್ವಿ, ತುಂಬ ಕಡೆ ಓಡಾಡಿದ್ವಿ, ನಮಗೆ ಪರಿಹಾರ ಸಿಗ್ತಿಲ್ಲ ಅಂತಾರೆ ಅವರು. ಕೆಟ್ಟ ಕೊಬ್ಬನ್ನು ತೆಗಿಲಿಕ್ಕೆ ಒಳ್ಳೆ ಕೊಬ್ಬು ಬೇಕು, ಮುಳ್ಳಿಂದನೇ ತೆಗಿಬೇಕು. ಯಾಕೆಂದ್ರೆ ಅದನ್ನ ಶುದ್ಧಿ ಮಾಡೋಕ್ಕೆ ಯಾವ ಮೆಡಿಸನ್ ಕೈಲೂ ಆಗಲ್ಲ. ಅಂತಹ ಅಮೃತ ಈ ವರ್ಜಿನ್ ಕೋಕೋನಟ್ ಆಯಿಲ್. ಈಗಿನ ಕಾಲದಲ್ಲಿ ನೀವೇನು ನೋಡಿದ್ರು ವಿಶ್ವೇಶ್ವರಯ್ಯನಂತವ್ರನ್ನ ನೋಡೋಕ್ಕಾಗಲ್ಲ. ಸತ್ತುತ್ತಿರುವ ಅಥವಾ ಸಾಯುತ್ತಿರುವ, ಹಾನಿಗೆ ಒಳಗಾಗಿರುವ ಅಥವಾ ಒಳಗಾಗುವ ಎಲ್ಲ ಹಂತದ ಸೆಲ್ಸ್ಗಳನ್ನ ಮತ್ತೆ ರೆಡಿ ಮಾಡೋದ್ರಿಂದ ಇದು ಒಂದು ಅದ್ಭುತ ಮೆದುಳಿನ ಆಹಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು 5-6 ಕಿಲೋಮೀಟರ್ ಕ್ಯೂವಲ್ಲಿ ನಿಂತ್ಕೊಂಡು ಟ್ಯಾಕ್ಟ್ರಿಗಳಲ್ಲಿ ತುಂಬಿಕೊಂಡು ಅವರು ಅಧಿಕಾರಿಗಳು ಕೊಡೋ ಟಾರ್ಚರ್, ಅವ್ರಿಗೆ ಕೊಡ್ತಕ್ಕಂಥ ಲಂಚನ ಕೊಟ್ಟು ಇವರು ಕೊಬ್ಬರಿನ ಮಾರಿ ವಾರಗಟ್ಟಲೆ ಸೊಳ್ಳೆ ಕಡಿಸ್ಕೊಂಡು ಅಲ್ಲಿದ್ದು ಕೊಬ್ಬರಿ ಮಾರಿ ಆ ಚೆಕ್ ಬಂದಮೇಲೆ ದುಡ್ಡಿಸ್ಕೊಂಡು ಮನೆಗೆ ಬರಬೇಕಿತ್ತು. ಇನ್ನೋಸೆಂಟ್ ಜನಗಳಿಗೆ ಏನು ಗೊತ್ತಾಗ್ತಿಲ್ವಲ್ಲ, ಇದನ್ನು ಗೊತ್ತು ಮಾಡಿಸ್ಬೇಕು, ಅವ್ರಿಗೆ ಮನವರಿಕೆ ಮಾಡಿಸ್ಬೇಕು. ದುಡ್ಡು ದೊಡ್ಡದಲ್ಲ, ಆರೋಗ್ಯ ದೊಡ್ಡದು. ಅಮೆರಿಕಕ್ಕೂ ಕೂಡ ಎಕ್ಸ್ಪೋರ್ಟ್ ಮಾಡಿದ್ದೀವಿ, UAEಗೂ ಕೂಡ ಇದು ಹೋಗ್ತಾ ಇದೆ. ನಮ್ಮ ದೇಶದ ಎಲ್ಲಾ ಭಾಗಕ್ಕೂ ಹೋಗ್ತಾ ಇದೆ. ಬಟ್ ಕರ್ನಾಟಕ ಭಾಗದಲ್ಲಿ ಅತ್ಯಂತ ಹೆಚ್ಚು ಜನಪ್ರಿಯವಾಗಿ ಈ ಪ್ರಾಡಕ್ಟ್ ನಾವು ಕಳಿಸ್ತಾ ಇದ್ದೀವಿ. ಈಗ ಯಾರು ಫ್ರಾಂಚೈಸಿ ತಗೊಳ್ಳೋದು ಇಷ್ಟಪಡ್ತಾರೆ ಅವರಿಗೆ ಇನ್ನೂ ಇದ್ರದ್ದು ವಿಡಿಯೋಸ್ಗಳು ಹಾಕಿ ಇದ್ರದ್ದೆಲ್ಲ ಫುಲ್ ಡೇ ಸೆಮಿನಾರ್ಸ್ ನನ್ಗೆ ಇಷ್ಟ. ಸೋರಿಯಾಸಿಸ್ ಅಂತಹ ಈ ಚರ್ಮ ಕಾಯಿಲೆಗಳು ಯಾವ್ಯಾವ ಇದಾವೆ ಅದಕ್ಕೂ ಕೂಡ ಹಚ್ಚಿ ಒಳ್ಳೆ ಅದ್ಭುತವಾದ ರಿಸಲ್ಟ್ ಅನ್ನು ತಗೊಂಡಿರ್ತಾರೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್, ಇತ್ತೀಚಿನ ದಿನಗಳಲ್ಲಿ ಈ ಹಾರ್ಟ್ ಅಟ್ಯಾಕ್ ಅನ್ನೋದು ತುಂಬಾ ಜಾಸ್ತಿ ಆಗ್ತಾ ಇದೆ. ಈ BP ಇರ್ಬೋದು, ಕೊಲೆಸ್ಟ್ರಾಲ್ ಇರ್ಬೋದು, ಈ ಯಾವ್ದಾದ್ರು ಒಂದು ಆರೋಗ್ಯದ ವಿಭಾಗದಲ್ಲಿ ಚೆಕ್ ಮಾಡಿದ್ರು ಕೂಡ ಇಂಥದ್ದು ಇದೆ ಅಂತ ಹೇಳ್ಬಿಟ್ಟು ಡಾಕ್ಟರ್ ಹೇಳ್ತಾರೆ, ಜೊತೆಗೆ ಒಂದಿಷ್ಟು ಟ್ಯಾಬ್ಲೆಟ್ಸ್ ಅನ್ನ ಕೊಡ್ತಾರೆ. ಆಮೇಲೆ ಬದುಕುವಂತ ಜೀವನ ಇದೆಯಲ್ಲ, ಅದು ಒಂದು ಭಯದ ಜೀವನನೇ ಅಂತ ನಾನು ಅನ್ಕೊಂತೀನಿ. ಸೊ ಇವೆಲ್ಲದಕ್ಕೂ ತೆಂಗಿನೆಣ್ಣೆ, ಅದರಲ್ಲೂ ಕೂಡ ನೀವು ಹೇಳಿರುವಂತಹ ವರ್ಜಿನ್ ತೆಂಗಿನೆಣ್ಣೆಯಿಂದ ಪರಿಹಾರ ಇದೆಯಾ ಅಂತ ತುಂಬಾ ಅದ್ಭುತವಾದ ಪ್ರಶ್ನೆ ಕೇಳಿದಿರಿ. ಓಕೆ, ಇದು ಸ್ವಲ್ಪ ವಿಸ್ತೃತವಾಗಿ ಎಕ್ಸ್ಪ್ಲೈನ್ ಮಾಡೋಣ. ನಮ್ಮ ವೀಕ್ಷಕರಿಗೆ ಇದು ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ. ಮೊದಲನೇದಾಗಿ ಹೃದಯಾಘಾತ ಯಾಕಾಗುತ್ತೆ ನೋಡಿ. ಮನುಷ್ಯ ಮಾಡಿರೋ ಈ ಕ್ಯಾಮ್ರಾ ಫೇಲ್ ಆಗುತ್ತೆ ಅಂದ್ರೆ ಒಪ್ಪೋಣ, ಮನುಷ್ಯ ಮಾಡಿರೋ ಮೊಬೈಲ್ ಫೇಲ್ ಆಗುತ್ತೆ ಅಂದ್ರೆ ಒಪ್ಪೋಣ. ಆದ್ರೆ ಈ ಹಾರ್ಟ್ ದೇವ್ರು ಮಾಡಿದ್ದು. ಹೌದು, ನೀನ್ ಎಲ್ಲಿವರೆಗೂ ಬದುಕ್ತೀಯೋ ಅಲ್ಲಿವರೆಗೂ ಹಾರ್ಟ್ ಸರಿಯಾಗಿ ಕೆಲಸ ಮಾಡಲೇಬೇಕು, ಇದು ದೇವರ ನಿಯಮ. ನೀನ್ ಎಲ್ಲಿವರೆಗೂ ಬದುಕ್ತೀಯೋ ಅಲ್ಲಿವರೆಗೂ ನಿನ್ನ ಕಣ್ ಚೆನ್ನಾಗಿ ಕಾಣಬೇಕು, ಇದು ದೇವರ ನಿಯಮ. ನೀನ್ ಎಲ್ಲಿವರೆಗೂ ಬದುಕಿರ್ತೀಯೋ ಅಲ್ಲಿವರೆಗೂ ನಿನ್ನ ತಲೆ ಕೂದಲಿರಬೇಕು, ಇದು ದೇವರ ನಿಯಮ. ಇವೆಲ್ಲ ಮಧ್ಯದಲ್ಲೇ ಹೋಗ್ತಾ ಇದಾವೆ ಅಂದ್ರೆ ಏನೋ ಎಡವಟ್ಟಾಗ್ತಿದೆ. ಹೌದು ಹೌದು, ಸಿಂಪಲ್, 100% ನಿಜ. ಹಾಗಾದ್ರೆ ಬನ್ನಿ ಇನ್ನ ಸ್ವಲ್ಪ ಚೆನ್ನಾಗಿ ತಿಳ್ಕೊಳಕ್ ನಾವು ಟ್ರೈ ಮಾಡೋಣ. ಸಂದೀಪ್, ಇದರಲ್ಲಿ ಮುಖ್ಯವಾಗಿ ಏನಾಗುತ್ತೆ, ಹಾರ್ಟ್ ಅಟ್ಯಾಕ್ಗೆ ಪ್ರಮುಖವಾಗಿರ್ತಕ್ಕಂಥ ಕಾರಣ, ಈಗ ನೋಡಿ, ಒಂದು ಮೋಟರ್ ಸುಟ್ಟೋಗುತ್ತೆ ಅಂದ್ರೆ ನಾವು ವೈರ್ ಹುಡುಕ್ತೀವಿ ಅಲ್ವಾ, ಹಂಗೆ ಹಾರ್ಟ್ ಫೇಲ್ ಆಗುತ್ತೆ ಅಂದ್ರೆ ರಕ್ತನಾಳಗಳ ಸಮಸ್ಯೆ ಇರುತ್ತೆ. ರಕ್ತನಾಳಗಳು ಫಸ್ಟ್, ಈ ರಕ್ತನಾಳಗಳ ಕೆಲಸ ನೋಡಿ, ನಾವು ತುಂಬಾ ವೈಜ್ಞಾನಿಕವಾಗಿ ಮಾತಾಡೋ ಅವಶ್ಯಕತೆ ಇಲ್ಲ. ಪ್ರಮುಖವಾಗಿ ರಕ್ತನಾಳ ಏನ್ ಕೆಲಸ ಮಾಡುತ್ತೆ, ರಕ್ತ ಏನ್ ಕೆಲಸ ಮಾಡುತ್ತೆ ಅಂತ ನಮ್ಮ ವೀಕ್ಷಕರಿಗೆ ಅರ್ಥ ಮಾಡಿಸೋಣ. ಇವತ್ತು ತಾವು ಬೆಂಗಳೂರಿಂದ ನಮ್ಮ ಮನೆಗೆ ಬಂದಿದ್ದೀರಿ, 180 ಕಿಲೋಮೀಟರ್ ಪ್ರಯಾಣ. ಹೆಂಗ್ ಬಂದ್ರಿ? ದಾರಿಲಿ ಬಂದ್ರಿ. ದಾರಿ ಇರೋದಕ್ಕೋಸ್ಕರ ನೀವು ಇಲ್ಲಿಗೆ ಬರ್ತಾ ಇದ್ದೀರಾ. ದಾರಿನೇ ಇಲ್ಲ ಅಂತಿದ್ರೆ ನೀವು ಅರಸೀಕೆರೆಗೆ ಬರೋಕ್ಕೆ ಸಾಧ್ಯನೇ ಇರಲಿಲ್ಲ. ಹೌದು. ಅದೇ ಥರ ನೀವು ಇವತ್ತೊಂದು ಸೈಟ್ನ ಪರ್ಚೇಸ್ ಮಾಡಬೇಕು ಅಂದರೆ ದಾರಿ ಇದೆಯಾ ಅಂತ ನೋಡ್ತೀರಿ. ಯಾವುದೇ ಒಂದು ಪ್ರಾಪರ್ಟಿ ತಗೋಬೇಕಾದ್ರೂ ದಾರಿ ಇದೆಯಾ ಅಂತ ನೋಡ್ತೀರಿ. ಅದೇ ಥರ ಇವತ್ತು ಅಮೇರಿಕ ಜಗತ್ತಿನ ಪವರ್ಫುಲ್ ಕಂಟ್ರಿ ಆಗಲಿಕ್ಕೆ ಕಾರಣ ಏನು ಗೊತ್ತಾ ಸಂದೀಪ್? ಆ ದೇಶದ ಒಬ್ಬ ಅಧ್ಯಕ್ಷ ಏನು ಮಾಡ್ತಾನೆ, ತನ್ನ ದೇಶದಲ್ಲಿ ಈ ಥರ ರಸ್ತೆಗಳನ್ನ ನಿರ್ಮಿಸ್ತಾನೆ. ಓಕೆ, ಯಾವ ಮೂಲೆಯಲ್ಲಿ ಯುದ್ಧ ಆದರೂ ಎಲ್ಲಿಂದ ಎಲ್ಲಿಗೆ ಎಷ್ಟು ಈಸಿಯಾಗಾದ್ರೂ ನನ್ನ ಸೈನ್ಯವನ್ನ ತಗೊಂಡು ಹೋಗ್ಬೇಕು, ಇದು ಅಮೆರಿಕದ ಕಲ್ಪನೆ. ಅದಕ್ಕೆ ಒಂದು ರಸ್ತೆ ನಿರ್ಮಿಸ್ತಾನೆ. ಆದ್ರೆ ಆ ರಸ್ತೆಗಳೇ ಇಡೀ ಅಮೆರಿಕದಲ್ಲಿ ಒಂದು ಕ್ರಾಂತಿಯನ್ನ ಸೃಷ್ಟಿಸಿ ಇವತ್ತು ಅವರು ಪ್ರಪಂಚದ ಪವರ್ಫುಲ್ ಕಂಟ್ರಿಗಳಾಗ್ತಾರೆ. ಹೇಗೆ ಒಂದು ರಸ್ತೆ ಒಂದು ಊರನ್ನ ಬೆಳವಣಿಗೆ ಮಾಡುತ್ತೋ ಅದೇ ತರ ನಿಮ್ಮ ದೇಹದಲ್ಲಿರುವ ರಸ್ತೆಗಳೇ ರಕ್ತನಾಳಗಳು. ಓಕೆ ಓಕೆ, ಗಾಟ್ ದ ಪಾಯಿಂಟ್? ಎಸ್ ಎಸ್. ನೋಡಿ, ಈ ಅಂಗ ಬದುಕಬೇಕು. ಇಲ್ಲಿಗೆ ನಾನು ಒಂದು ದಾರ ಕಟ್ಟಿದ್ರೆ ಇದು ಕೊಳ್ತೋಗುತ್ತೆ ಸಂದೀಪ್, ನಿಮಗೆ ಗೊತ್ತಿರ್ಬೋದು. ರಕ್ತ ಚಲನೆ ಆಗೋದಿಲ್ಲ ಅನ್ನೋ ಕಾರಣಕ್ಕ. ಎಸ್, ಕರೆಕ್ಟ್. ಈ ಅಂಗ ಬದುಕಬೇಕು ಅಂದ್ರೆ ಈ ಅಂಗದ ತುದಿಗೂ ಕೂಡ ಗಾಳಿ ಬರಬೇಕು. ಅಂದ್ರೆ
ನಾನು ಕುಡಿದಂತಹ ಗಾಳಿನ ನಮ್ಮ ಲಂಗ್ಸ್ ಶ್ವಾಸಕೋಶ ಅಂತ ಏನು ಹೇಳ್ತೀವಿ ಅದು ಆಕ್ಸಿಜನನ್ನು ತೆಗೆದು ರಕ್ತಕ್ಕೆ ತುಂಬಿ ರಕ್ತ ಏನಿದೆ ಇದು ಟ್ರಾನ್ಸ್ಪೋರ್ಟರ್, ನಿಮ್ಮ ಕಾರಿನ ಥರ ಅಂತ ತಾವು ತಿಳ್ಕೊ. ರಸ್ತೆ ಏನಿದೆ ಇದು ರಕ್ತನಾಳ ಅಂತ ತಾವು ತಿಳ್ಕೊಬೇಕು. ಈ ಟ್ರಾನ್ಸ್ಪೋರ್ಟರ್ನ ಮುಖಾಂತರ ಪ್ರತಿಯೊಂದು ಭಾಗಕ್ಕೆ ಕೊಂಡೊಯ್ಯುವ ವ್ಯವಸ್ಥೆನ ರಕ್ತನಾಳ. ಹಾರ್ಟಿನ ಕೆಲಸ ಏನು, ಇದನ್ನ ನಿರಂತರವಾಗಿ ಪಂಪ್ ಮಾಡುವ ಕೆಲಸ. ಸಿಂಪಲ್ ಆಗಿ, ಯಾಕೆಂದ್ರೆ ತುಂಬಾ ವೈಜ್ಞಾನಿಕತೆಯಿಂದ ಹೇಳ್ತಾ ಹೋದ್ರೆ ವೀಕ್ಷಕರಿಗೆ ಅದು ಅರ್ಥ ಆಗಲ್ಲ, ಸರಳೀಕರಿಸಿ ನಾನು ಹೇಳ್ತಾ ಇದ್ದೀನಿ. ಎಷ್ಟಿದೆ ರಕ್ತನಾಳ ನಿಮ್ಮ ದೇಹದಲ್ಲಿ ಅಂತ ನಾವು ನೋಡೋದಾದ್ರೆ ಒಬ್ಬ ಮನುಷ್ಯನ ದೇಹದಲ್ಲಿ 1,20,000 ಕಿಲೋಮೀಟರ್ ರಕ್ತನಾಳ ಇದೆ. ನಿಮ್ಮ ದೇಹದಲ್ಲಿರೋ ರಕ್ತನಾಳನ ನಾನು ಏನಾದ್ರು ಬಿಡಿಸಿದ್ರೆ ಸಂದೀಪ್, ಇಡೀ ಈ ಭೂಮಿ ಒಂದು ರೌಂಡ್ ಬರುತ್ತಂತ. ಕರೆಕ್ಟ್. ಇಷ್ಟು ದೊಡ್ಡ ರಕ್ತನಾಳ ಹಾನಿ ಯಾವುದರಿಂದ ಆಗುತ್ತೆ? ಇಲ್ಲಾದ್ರೂ ಮಳೆ ಬರ್ತಿದೆ, ಇಲ್ಲಾದ್ರೂ ಲಾರಿಗಳು ಓಡಾಡಿ ಗುಂಡಿ ಬೀಳ್ತಾ ಇದೆ, ನಿಮ್ಮ ದೇಹದೊಳಗೆ ಯಾವ ಲಾರಿ ಓಡಾಡ್ತಿದೆ ಅಂತ ನೀವು ಅಂದ್ಕೊಂಡ್ರೆ, ಮನುಷ್ಯನ ದೇಹದಲ್ಲಿ ಒಂದು ಕೆಟ್ಟ ಕೊಬ್ಬನ್ನ ನಮ್ಮ ದೇಹ ಉತ್ಪತ್ತಿ ಮಾಡುತ್ತೆ. ಅದನ್ನ LDL ಅಂತ ಕರಿತೀವಿ, ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ಸ್ ಅಂತ ಅದನ್ನ ಕರಿತೀವಿ. ನೀವೀಗ ಅನ್ಸುತ್ತೆ ನಮ್ಮ ದೇಹ ಯಾಕೆ ಉತ್ಪತ್ತಿ ಮಾಡ್ಬೇಕಿದ್ನ? ಬನ್ನಿ ಇದ್ರ ಬಗ್ಗೆ ಯಾಕೆ ಹೇಳ್ತಿದೀವಿ ಎಲ್ಲ ಹೇಳ್ಬಿಡ. LDL ಯಾಕೆ ಉತ್ಪತ್ತಿ ಆಗುತ್ತೆ ಅಂದ್ರೆ ಮಿತಿಮೀರಿದ ಕಾರ್ಬೋಹೈಡ್ರೇಟ್ನ ಪ್ರಮಾಣವನ್ನ ನಾವು ತಿಂತೀವಿ. ನಾನೀಗ ಆಹಾರದ ಪಿರಮಿಡ್ ಹೇಳಿದ್ದೆ, ನಿಮಗೆ ನೆನಪಿದೆಯಾ? ಕರೆಕ್ಟ್. ಅದರಲ್ಲಿ ಮಿತಿಮೀರಿದ ಕಾರ್ಬೋಹೈಡ್ರೇಟ್ಗಳು, ಒಂದು 5 ರೊಟ್ಟಿ ತಿನ್ನೋದು, 10 ಇಡ್ಲಿ ತಿನ್ನೋದು, ಚಿತ್ರಾನ್ನ ಇಷ್ಟು ತಿನ್ನೋದು, ಈ ಕಾರ್ಬೋಹೈಡ್ರೇಟ್ಗಳು ಏನಾಗ್ತವೆ ನಮ್ಮ ದೇಹದೊಳಗೆ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಗ್ಲೂಕೋಸ್ ಎನರ್ಜಿ ಆಗುತ್ತೆ. ಸಿಂಪಲ್. ಎನರ್ಜಿ ಆದಮೇಲೆ ಆ ಎನರ್ಜಿನ ಖರ್ಚು ಮಾಡಬೇಕು ಸಂದೀಪ್, ಆದರೆ ಇವತ್ತು ಯಾರು ಖರ್ಚು ಮಾಡೋರಿಲ್ಲ. ನೀವು ಕೇಳಿರ್ಬೋದು, ನಿಮ್ಮ ಮಗಳನ್ನ ಎಂಥ ಮನೆ ಕೊಟ್ಟಿದ್ದೀರಿ? ನನ್ನ ಮಗಳು ಎದ್ದಳ್ಳಾಡಲ್ಲ ಅಂತ ಮನೆ ಕೊಟ್ಟಿದ್ದೀರಿ. ಇನ್ನು 10 ವರ್ಷಕ್ಕೆ ಅವಳೇ ಇರಲ್ಲ. ಯಾಕೆಂದ್ರೆ ನೀವು ನೋಡಿರ್ಬೋದು, ಜನ ಯಾರು ಫಿಸಿಕಲ್ ಎಕ್ಸಸೈಸ್, ಕಾರ್ಬ್ಸ್ ನೀವು ಎಷ್ಟು ತಿಂತೀರಿ, ಎನರ್ಜಿ ಎಷ್ಟು ಪ್ರೊಡ್ಯೂಸ್ ಆಗುತ್ತೆ, ಅಷ್ಟು ಎನರ್ಜಿ ಆಚೆಗಡೆ ಹೋಯ್ತು, ನೋ ಪ್ರಾಬ್ಲಮ್, ಹೋಗ್ಲಿಲ್ಲ. ನಿಮ್ಮ ಲಿವರ್ನ ಕೆಲಸನೇ ಆ ಎನರ್ಜಿನೇ LDL ಮಾಡಿ ಸ್ಟೋರ್ ಮಾಡೋಕ್ಕೆ ಜಾಗ ಬೇಕು. ನಿಮ್ಮ ರಕ್ತನಾಳದಲ್ಲಿ ಅದು ಸಂಚಾರ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸಿಂಪಲ್. ಅದು ಡೆಪಾಸಿಟ್ ಆಗ್ತಾ 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 ನಿಮ್ಮ ದೇಹದಲ್ಲಿ ಒಂದೊಂದು ರಕ್ತನಾಳ ದೊಡ್ಡದಿದ್ರೆ ಒಂದೊಂದು ಸೂಜಿ ಗಾತ್ರದ ರಕ್ತನಾಳ ಇದೆ. ಒಂದು ಸಣ್ಣ LDLನ ಆ ಪಾತ್ರ ಅಲ್ಲಿಗೆ ಕೂತ್ರು ಕೂಡ ನೀವು ಕೇಳಿರ್ಬೋದು ಸಂದೀಪ್, ವಿಚಾರಿಸಿರ್ಬೋದು. ಏನಂತ? ತುಂಬ ಜನ ಡಾಕ್ಟ್ರಿಗೆ ತೋರಿಸಿದ್ವಿ, ತುಂಬ ಕಡೆ ಓಡಾಡಿದ್ವಿ, ನಮಗೆ ಪರಿಹಾರ ಸಿಗ್ತಿಲ್ಲ ಅಂತಾರೆ ಅವರು. ಯಾಕೆ ಅಂತಂದರೆ 1,20,000 ಕಿಲೋಮೀಟರ್ನ ಹುಡುಕೋದು ಭಾಳ ಕಷ್ಟ. ಹೌದು, ಅರ್ಥ ಆಗ್ತಿದೆ ಅಲ್ಲ? ಕರೆಕ್ಟ್. ಸೊ ಇಂಥ ಕೆಟ್ಟ ಕೊಬ್ಬನ್ನು ಉತ್ಪತ್ತಿ ಮಾಡೋ ನಮ್ಮ ದೇಹ ಒಳ್ಳೆ ಕೊಬ್ಬನ್ನು ಉತ್ಪತ್ತಿ ಮಾಡುತ್ತೆ. ಅದರ ಹೆಸರು HDL, ಹೈ ಡೆನ್ಸಿಟಿ ಲಿಪೋಪ್ರೋಟೀನ್. ಇದ್ರ ಕೆಲಸ ಏನು ಅಂತಂದರೆ, ನೀವು ಯಾವಾಗ ಇದನ್ನ ತಿಂತೀರಿ ಅದನ್ನ ಆಚೆಗಡೆಯಿಂದ ಕೊಡಬೇಕು ಉತ್ತಮವಾದ ಕೊಬ್ಬನ್ನ, ನಿಮ್ಮ ಲಿವರ್ ಅದನ್ನ ರಕ್ತನಾಳಕ್ಕೆ ಕಳಿಸುತ್ತೆ. ಇದು ರಕ್ತನಾಳದಲ್ಲಿ ಹೋಗ್ಬೇಕಾದ್ರೆ ಅಲ್ಲಿರ್ತಕ್ಕಂಥ LDLಗಳನ್ನೆಲ್ಲ ಫ್ರೆಂಡ್ ಮಾಡ್ಕೊಂಡು ಅದನ್ನ ಹಿಂಗೆ ಹಿಡ್ಕೊಂಡ್ಬಿಡುತ್ತೆ. ಹಿಡ್ಕೊಂಡು ಆ ಎಲ್ಲೆಲ್ಲಿ ಬ್ಲಾಕ್ ಆಗಿರುತ್ತೋ ಅದನ್ನೆಲ್ಲ ತಂದು ಲಿವರ್ ಕೈಗೆ ಕೊಟ್ಟು ಮೊದಲಿನ ದೇಹದಿಂದ ಆಚೆ ಕಳಿಸು ಅಂತ ಹೇಳುತ್ತೆ. ನಿಮ್ಮ ಹೃದಯನ ಶುದ್ಧಿಯಾಗಿ ಹಿಡ್ಕೊಳಕ್ಕೆ ಇದರಂತಹ ಸುಲಭವಾಗಿರೋ ವಿಧಾನ ಭೂಮಿ ಮೇಲೆ ಇನ್ನೊಂದಿಲ್ಲ. ನೀವು ನೆಕ್ಸ್ಟ್ ಟೈಮ್ ಬಂದಾಗ ಇದ್ರದ್ದು ಲೈವ್ ಡೆಮೋ ಮಾಡಿ ತೋರಿಸ್ತೀನಿ. ಖಂಡಿತ, ನಾನು ಕೂಡ ಅದನ್ನು ನೋಡ್ಲೇಬೇಕು. ಏನು ಲೈವ್ ಡೆಮೋ ಅಂತಂದ್ರೆ, ನಮ್ಮ ಮನೆಯಲ್ಲಿ 2 ಥ್ರೆಡ್ ಮಿಲ್ ಹಾಕೋಣ, ನೀವು ಓಡಬೇಕು, ನಾನು ಓಡ್ತೀನಿ. ಸುಮಾರು 10 ಕಿಲೋಮೀಟರ್ 8 ಕಿಲೋಮೀಟರ್ ಸ್ಪೀಡಲ್ಲಿ 10 ಕಿಲೋಮೀಟರ್ನ ನಾನು ಓಡ್ತೀನಿ. ಎಷ್ಟು ನಿಮಿಷ? 50 ನಿಮಿಷ ಓಡ್ತೀನಿ. 50 ನಿಮಿಷ ಓಡಿದ್ರು ನಾನು ಇದೇ ಥರ ಮಾತಾಡ್ತಿರ್ತೀನಿ. ಬೇರೆಯವ್ರ ಕೈಲಾಗಲ್ಲ ಸಂದೀಪ್. 5 ನಿಮಿಷಕ್ಕೆ ಬಿಕಾಸ್ ಆ ಮಟ್ಟದಲ್ಲಿ ಅವರ ರಕ್ತನಾಳಗಳು ಬ್ಲಾಕ್ ಆಗಿದ್ದಾವೆ. ಕೆಟ್ಟ ಕೊಬ್ಬನ್ನು ತೆಗಿಲಿಕ್ಕೆ ಒಳ್ಳೆ ಕೊಬ್ಬು ಬೇಕು, ಮುಳ್ಳಿಂದನೇ ತೆಗಿಬೇಕು. ಯಾಕೆಂದ್ರೆ ಅದನ್ನ ಶುದ್ಧಿ ಮಾಡೋಕ್ಕೆ ಯಾವ ಮೆಡಿಸನ್ ಕೈಲೂ ಆಗಲ್ಲ. ಅಂತಹ ಅಮೃತ ಈ ವರ್ಜಿನ್ ಕೊಕೊನಟ್ ಆಯಿಲ್ ಅಂತ. ಇನ್ನೊಂದು ವಿಚಾರವನ್ನು ಕೂಡ ನಾನು ಕೇಳ್ಪಟ್ಟಿದ್ದೆ, ಮೆದುಳಿನ ಆರೋಗ್ಯಕ್ಕೂ ಕೂಡ ಕೊಕೊನಟ್ ಆಯಿಲ್ ಬೆಸ್ಟ್ ಅನ್ನೋದನ್ನ ಕೇಳಿದೆ. ಈಗ ನೀವು ಹೇಳ್ತಿರುವಂತಹ ಒರಿಜಿನಲ್ ಆಯಿಲ್ ತಗೊಂಡ್ರೆ ನಾವೆಲ್ಲ ಇವತ್ತು ತುಂಬಾ ಒತ್ತಡದಲ್ಲಿದ್ದೀವಿ. ಸೊ ಮೆದುಳಿನ ಸೆಲ್ಸ್ ಯಾವತ್ತೂ ಸಾಯಬಾರ್ದು ಅನ್ನುವಂಥ ಫ್ಯಾಕ್ಟ್ ಕೂಡ ಇದೆ. ಸೊ ಈ ಆಯಿಲ್ ಅನ್ನ ನಾವೇನಾದ್ರೂ ಸೇವನೆ ಮಾಡಿದ್ರೆ ಬಹುಶಃ
ಇವೆಲ್ಲವನ್ನ ನಾವು ಸಂರಕ್ಷಣೆ ಮಾಡ್ಕೊಳ್ಳೋದಕ್ಕೆ, ಅಂದ್ರೆ ಮೆದುಳಿನ ಆರೋಗ್ಯ ಇರ್ಬೋದು, ಇವತ್ತು ಸಿಗ್ತಾ ಇರುವಂಥ ಒತ್ತಡದಿಂದ ಒಂದು ನಿರ್ಮೂಲನೆ ಇರ್ಬೋದು, ಇವೆಲ್ಲ ಮಾಡ್ಕೊಳ್ಳೋಕೆ ಅಥವಾ ಮೆದುಳಿನ ಒಂದು ಜ್ಞಾಪಕ ಶಕ್ತಿಯೂ ಕೂಡ ಇಂಪ್ರೂವ್ ಆಗೋದಕ್ಕೆ ಕಾರಣ ಆಗುತ್ತಾ ಹೇಗೆ? 100%. ನನ್ ಕೇಳಿದ್ರೆ ಇಡೀ ಮನುಷ್ಯನ ದೇಹದಲ್ಲಿ ಅತ್ಯಂತ ಹೆಚ್ಚು ಪ್ರಮುಖವಾಗಿರ್ತಕ್ಕಂಥ ಅದರ ಒಂದು ಅಂಗ ಇದ್ರೆ ದಟ್ ಇಸ್ ಅ ಬ್ರೈನ್. ಯುವರ್ ಬ್ರೈನ್ ರಿಪ್ಲಿಕೆಂಟ್ಸ್ ಯು ಅಂತ ಹೇಳ್ತೀವಿ. ಎಸ್, ನಿಮ್ಮ ತಲೆ ಎಷ್ಟು ಚಂದ ಇರ್ತದೆ, ನೀವು ಅಷ್ಟು ಚಂದ ಇರ್ತೀರಿ. ಕರೆಕ್ಟ್. ಬಟ್ ತಲೆಗೆ ಆಹಾರ ಕೊಡ್ಲಿಕ್ಕೆ ಯಾರು ಯೋಚನೆ ಮಾಡಲ್ಲ, ಬಟ್ ತಲೆ ತೆಗಿಲಿಕ್ಕೆ ತುಂಬಾ ಪ್ಲಾನ್ ನಡೀತು ಅಂತ. ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ, ನೀವು ಹೇಳಿದ್ದು ಮನುಷ್ಯನ ದೇಹದ ಬಗ್ಗೆ ಒಂದು ಕಾನ್ಸೆಪ್ಟ್ ಇದೆ ಸಂದೀಪ್. ಸತ್ತು ಬದುಕುತ್ತಿರುವ ದೇಹ ಅಂತ ಕರೀತಾರೆ. ದಿನ ದಿನ ಟ್ರಿಲಿಯನ್ ಗಟ್ಟಲೆ ಸೆಲ್ಸ್ಗಳು ಸಾಯ್ತವೆ, ಹುಟ್ಟುತ್ತವೆ. ಅದಕ್ಕೋಸ್ಕರ ನೀನು ಬದುಕಿದೀಯ. ಅವು ಸಾಯ್ದೆ ಹೋದ್ರೆ ನಾವು ಬದುಕದೇ ಇಲ್ಲ. ಇದು ವಿಜ್ಞಾನ ತುಂಬಾ ಸತ್ತು ಬದುಕುವ ದೇಹ ಅಂತ ವಿಜ್ಞಾನದಲ್ಲಿ ಇದನ್ನ ಕರೀತಾರೆ. ಆದ್ರೆ ಒಂದು ಭಾಗದಲ್ಲಿ ಸೆಲ್ಸ್ ಸಾಯ್ಬಾರ್ದು, ಅದು ಬ್ರೈನ್ ಸೆಲ್ಸ್. ಯಾಕೆ? ಅದು ಸತ್ತಿದ್ದೇ ಆದ್ರೆ ನೀವೆಲ್ಲ ಮರೆತು ಬಿಡ್ತೀರಾ. ನಾಳೆ ಬೆಳಿಗ್ಗೆ ಎದ್ದು ನೀವ್ ಯಾರು, ಗುರುನ, ನೀವು ಸಂದೀಪ, ನಾವ್ ಹಿಂಗೆ ಕೇಳಬೇಕು. ಓಕೆ, ಇವತ್ತೇನಾಗ್ತಾ ಇದೆ ಸಂದೀಪ್, ಇವತ್ತಿನ ವಾತಾವರಣ ಸ್ಪೀಡ್ ಫಾಸ್ಟ್ ಅನ್ನುವ ವಾತಾವರಣದಲ್ಲಿ ಬ್ರೈನಿಗೆ ಒತ್ತಡ ಜಾಸ್ತಿ ಆಗ್ತಾ ಇದೆ. ಕರೆಕ್ಟ್. ನಿಮಗೆ ಎಕ್ಸಾಂಪಲ್ ಕೊಡ್ತೇನೆ. ನೀವು ಕನ್ನಡ ಮೀಡಿಯಮಲ್ಲಿ ಓದಿದ್ದೀರಾ ಅಂತ. ನಾನು ಕನ್ನಡ ಮೀಡಿಯಂ. ಫಸ್ಟ್ ಸ್ಟ್ಯಾಂಡರ್ಡ್ ನಮ್ಮ ಸಿಲೆಬಸ್ ಏನಿತ್ತು ಅಂತ ನಾವು ಯೋಚನೆ ಮಾಡಿದ್ರೆ, ಇಡೀ ವರ್ಷ ಸಂದೀಪ್ 2 ಅಕ್ಷರ ಬರೆಸ್ತಿದ್ರು, ನೆನಪಿದೆಯಾ? ಆ ಮತ್ತು ಆ 2 ಅಕ್ಷರ ತಿದ್ದಬೇಕಿತ್ತು ನಾವು. ಅದಕ್ಕೆ ನಾವು ಎಂತ ಹೇಳ್ತಿದ್ದಂದ್ರೆ, ಎಷ್ಟು ಬರೆಸ್ತಾರೆ ಮಾರ, ನಮಗೆ ಬೇಜಾರಾಗ್ತದೆ ಅಂತ ಹೇಳ್ತೀವಿ. ನಿಜ. ಇವತ್ತು ಜಸ್ಟ್ 3 ವರ್ಷಕ್ಕೆ ಮಕ್ಕಳನ್ನ ಈ M1, L1, L2 ಏನೇನೋ ಉಂಟದು, LKG, UKG, ಅವ್ರ ಸಿಲೆಬಸ್ ಒಮ್ಮೆ ತೆಗೆದು ನೋಡಿದೀರಾ ಸಂದೀಪ್ ನೀವು? 10ನೇ ಕ್ಲಾಸಿಗೆ ಆಗೋದನ್ನ 3ನೇ 4ನೇ ಕ್ಲಾಸ್ ಆಗೋಷ್ಟರಲ್ಲೇ ಕೊಟ್ಟು ಬಿಡ್ತಾರೆ ನೋಡಿ. ಹಿಂದೆ ಏನಾಗ್ತಿತ್ತು, ನಿನ್ನ ಮೆದುಳಿನ ಗ್ರೌತಿನ ಅನುಗುಣವಾಗಿ ಶಿಕ್ಷಣವನ್ನ ಕೊಡ್ತಾ ಬಂದ್ರು. ಅದಕ್ಕೆ ನಾವ್ ಹೇಳ್ತಾ ಇರೋದು, ಈಗಿನ ಕಾಲದಲ್ಲಿ ನೀವೇನ್ ನೋಡಿದ್ರು ವಿಶ್ವೇಶ್ವರಯ್ಯನಂತವ್ರನ್ನ ನೋಡಕ್ಕಾಗಲ್ಲ. ನಿಜ ನಿಜ. ನೀವು ಫಾಸ್ಟ್ ಜನರೇಷನ್ ತೆಗಿತಿದ್ದೀರಿ ಹೌದು, ಬಟ್ ಅವರಲ್ಲಿ ಫೀಲಿಂಗ್ಸ್ ಹೋಗ್ತಾ ಇದೆ. ಅದೇ ತರ ಎಲ್ಲಾ ಕೆಲಸದಲ್ಲಿ ಒತ್ತಡ. ಸೋಷಿಯಲ್ ಮೀಡಿಯಾದಲ್ಲಿ ನೋಡು, ಅವನು ಬೈಕ್ ತಗೊಂಡ, ನಾನು ತಗೊಂಡಿಲ್ಲ, ಒತ್ತಡ. ಬಟ್ ಹಿಂದೆ ಏನೇ ಸಮಸ್ಯೆ ಆದ್ರೂ ಕೂಡ ಅದು ನಮಗೆ ಮುಟ್ತಾ ಇರಲಿಲ್ಲ. ಈಗ ಒಬ್ಬನಿಗೆ ಹಾವು ಕಡಿತು, ಅದು 5 ಸೆಕೆಂಡಲ್ಲಿ ಇಡೀ ಎಲ್ಲರಿಗೂ ಗೊತ್ತಾಗ್ತದೆ, ತಲೆಗೆ ಒತ್ತಡ. ಹಿಂದೆ ಹಾವು ಕಡ್ದಿದ್ದು ಅವನು ಮುಂದಿನ ವರ್ಷ ಜಾತ್ರೆಗೆ ಬಂದ್ರೆ ತಿಳಿತಿತ್ತು, ನಿಮ್ಮ ಅಂಕಲ್ಗೆ ಯಾವ ಕಡ್ದಿತ್ತು. ಹೌದಾ? ಹಿಂದೆ ಮನುಷ್ಯ ಶಾಂತಿ ಇರ್ತಿದ್ದ, ಬಟ್ ಈಗ ಅಂತ ಇಲ್ಲ. ಈಗ ಏನಂದ್ರೆ ನಿಮ್ಗೆ ಏನಾದ್ರೂ ಎಲ್ಲ 5 ನಿಮಿಷದಲ್ಲಿ ಬರ್ತದೆ. ಇವನು ಬೈಕ್ ತಾಂಡಿದ್ದು ಬರ್ತದೆ, ನಾನು ತಗೊಂಡಿಲ್ಲ, ಹೊಟ್ಟೆವರಿ, ಅವನ್ ಮದ್ವೆ ಆದ, ನನ್ ಮದ್ವೆ ಆಗಿಲ್ಲ, ಅದಕ್ಕೊಂದು. ಇದರಲ್ಲೆಲ್ಲ ಹೊಡೆತ ತಿನ್ನೋದು ನಮ್ಮ ದೇಹದಲ್ಲಿ ಬ್ರೈನ್. ಈ ಬ್ರೈನ್ ಸೆಲ್ಸ್ ಸಾಯ್ತು ಅಂತಂದ್ರೆ ಮನುಷ್ಯನಲ್ಲಿ ಕೋಪ ಜಾಸ್ತಿ ಆಗ್ತದೆ. ಈಗ ನೀವು ಗಮನಿಸಿರ್ಬೋದು, ಅತ್ಯಂತ ಹೆಚ್ಚು ಕೋಪ ಜಾಸ್ತಿ ಆಗುತ್ತಿರುವುದು ನಿಮ್ಮ ಬ್ರೈನ್ ಸೆಲ್ಸ್ ಸಾಯುತ್ತಿರುವ ಮೊದಲ ಲಕ್ಷಣಗಳು. ಅದು ನೆಕ್ಸ್ಟ್ ಎಲ್ಲಿಗೆ ಹೋಗ್ತದೆ? ಆಲ್ಝೈಮರ್ ಡಿಸೀಸ್ ಅಂತ ಕರೀತದೆ. ನಾನು ಅಮೆರಿಕದಲ್ಲಿ ಒಮ್ಮೆ ಈ ಸಾಯ್ತಿರೋ ಬ್ರೈನ್ ಸೆಲ್ಸ್ಗೆ ಈ ತೆಂಗಿನ ಎಣ್ಣೆ ಮುಖಾಂತರ ಕೀಟೋನ್ಸ್ಗಳನ್ನ ಕೊಟ್ಟು ಸತ್ತೋಗಿರುವ ಸೆಲ್ಸ್ ಅನ್ನ ರಿಆಕ್ಟಿವೇಟ್ ಮಾಡಿ ಆಲ್ಝೈಮರ್ ಪೇಷಂಟ್ಸ್ಗೆ ಇದನ್ನ ಟ್ರೀಟ್ಮೆಂಟ್ ಆಗಿ ಕೊಟ್ಟಾಗ ನನಗೆ ಇದ್ರ ಮೇಲೆ ಅಷ್ಟು ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಯ್ತು. ಅಂದ್ರೆ ಇದು ಯಾವಾಗ ತಾವು ಬಾಯಲ್ಲಿ ಇಡ್ತೀರಿ, ಇದು ಕೀಟೋನ್ಸ್ ಆಗಿ ಕನ್ವರ್ಟ್ ಆಗ್ತದೆ. ಆ ಕೀಟೋನ್ಸ್ ಸತ್ತುತ್ತಿರುವ ಅಥವಾ ಸಾಯುತ್ತಿರುವ, ಹಾನಿಗೆ ಒಳಗಾಗಿರುವ ಅಥವಾ ಒಳಗಾಗುವ ಎಲ್ಲಾ ಹಂತದ ಸೆಲ್ಸ್ಗಳನ್ನ ಮತ್ತೆ ರೆಡಿ ಮಾಡೋದ್ರಿಂದ ಇದು ಒಂದು ಅದ್ಭುತ ಮೆದುಳಿನ ಆಹಾರ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ನೆನಪಿನ ಶಕ್ತಿ ಚುರುಕಾಗ್ತದೆ. ಜೊತೆಗೆ ಇವತ್ತು ಟೆನ್ಷನ್ ಪ್ರಪಂಚದಲ್ಲಿ ಈ ಟೆನ್ಷನ್ ಪಾರ್ಟಿಗಳಂತ ನಾವು ನೋಡಿರ್ತೀವಿ, ಎಂತ ಗಡಿಬಿಡಿ ಮಾಡ್ತಾರೆ. ನೀವು ನೋಡಿರ್ಬೋದು, ತುಂಬಾ ಗಡಿಬಿಡಿ ಮಾಡ್ತಾರೆ. ಅವರೆಲ್ಲ ಶಾಂತಿ ಆಗ್ತದೆ. ನಿಮ್ಗೆ ಎಂತ ಒತ್ತಡದಲ್ಲೂ ನಿಮ್ಮ ಬ್ರೈನ್ ಕೂಲ್ ಇರ್ತದೆ. ಬಿಕಾಸ್ ಬ್ರೈನಿಗೆ ಬೇಕಾದಂತ ಆಹಾರವನ್ನ ಇದು ಕೊಡ್ತದೆ. ಒಂದು ಮಾತಲ್ಲಿ ಹೇಳ್ಬೇಕು ಅಂದ್ರೆ, ಒಂದು ಪ್ರಾಡಕ್ಟ್ನ ಮುಖಾಂತರ 100 ಸಮಸ್ಯೆ ಬಗೆಹರಿಸ್ಬೋದು. ಇದು ಆ ಥರ. ಎಸ್ ಖಂಡಿತ. ನಮ್ಮ ವೀಕ್ಷಕರಿಗೆ ಯಾರಾದರೂ ಈ ಒಂದು ಪ್ರಾಡಕ್ಟ್ ಬೇಕು ಅಂತಿದ್ರೆ, ಅಥವಾ ಈ ವರ್ಜಿನ್ ಕೋಕೋನಟ್ ಆಯಿಲ್ ಬೇಕು ಅಂತಿದ್ರೆ, ಇವ್ರ ನಂಬರ್ ಏನು ಡಿಸ್ಪ್ಲೇ ಆಗ್ತಾ ಇದೆ, ಸೊ ಅದಕ್ಕೆ ನೇರವಾಗಿ ಕರೆ ಮಾಡಿ ನಿಮ್ಮ ಮನೆ ಬಾಗಿಲಿಗೂ ನೀವು ತರಿಸ್ಕೋಬಹುದು. ಜೊತೆಗೆ ಸರ್, ನಿಮ್ಮ ಮಾತುಗಳನ್ನು ಬಹುಶಃ ಸರಾಸರಿ 1 ಗಂಟೆಯಿಂದ ನಾವು ಮಾತಾಡ್ತಾ ಇದ್ದೀವಿ. ಸೊ ಅದಕ್ಕಿಂತ ಮುಂಚೆ 1-2 ಅವರು ನಿಮ್ಮ ಈ ನಗುಮುಖದ ಜೊತೆಗೆ ನೀವು ಹೇಳ್ತಿರುವಂತಹ ಕೆಲವೊಂದು ಇನ್ಫಾರ್ಮೇಶನ್ ಇದೆಯಲ್ಲ, ಇದು ಒಂಥರ ನನಗೆ ಇನ್ನೂ ಜಾಸ್ತಿ ಪ್ರಶ್ನೆಗಳನ್ನು ಉತ್ಪಾದನೆ ಮಾಡ್ತಾ ಇದೆ ಒಳಗಡೆ. ಅದು ಒಂದು ಖುಷಿಯಾದಂಥ ವಿಚಾರ ಒಂದ್ ಕಡೆ ಆದರೆ, ಮತ್ತೊಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅನ್ಸುತ್ತೆ ನಿಮ್ಮ ಬಗ್ಗೆ. ಹೆಂಗ್ ಬಂದ್ರು ಇವರು, ಯಾಕೆ ಇದು ಬೇಕಿತ್ತು ಇವ್ರಿಗೆ? ಈಗ ಎಲ್ಲರೂ ಏನೇನೋ ಮಾಡೋಕೆ ಟ್ರೈ ಮಾಡ್ತಿದ್ದಾರೆ, ಆದರೆ ನೀವು ಜನಗಳ ಆರೋಗ್ಯವನ್ನ ಕಾಪಾಡಬೇಕು, ಸುಸ್ಥಿತಿಯಲ್ಲಿ ಇಡಬೇಕು ಅಂತ ಹೇಳಿ ನಿಮ್ದೊಂದು ಹಠ.
ಏನೋ ಮಾಡಬೇಕು, ಇಲ್ಲ ಇದನ್ನ ಜನಗಳಿಗೆ ತಲುಪಿಸ್ಬೇಕು ಅಂತ ನೀವು ಸುಮಾರು ಕಂಟ್ರಿಗಳಿಗೆ ಹೋಗಿರ್ಬೋದು, ಸೆಮಿನಾರ್ಗಳಿಗೆ ಹೋಗಿರ್ಬೋದು, ಅಥವಾ ಸುಮಾರು ಜನರಿಗೆ ನೀವು ಇದರ ಅರಿವನ್ನ ಮೂಡಿಸಿರ್ಬಹುದು. ಇವೆಲ್ಲವನ್ನು ನೋಡುವಾಗ ನನಗೆ ಕ್ಯೂರಿಯಸ್ ಅನ್ಸೋದು, ಹೆಂಗ್ ಬಂದ್ರು ಇವ್ರ ಜರ್ನಿ ಹೆಂಗಿತ್ತು ಅಂತ ಇದ್ರ ಬಗ್ಗೆ ಒಂದು ಸಣ್ಣದಾಗಿ ಹೇಳ್ಬೋದಾ? ಖಂಡಿತ, ಇಟ್ಸ್ ಎ ಮೋಸ್ಟ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್. ಎಸ್. ಏನಂದ್ರೆ ನಾವು ತೆಂಗನ್ನ ಬೆಳಿತಾ ಇದ್ವಿ ಸಂದೀಪ್. ನಾವೊಬ್ಬ ತೆಂಗು ಬೆಳೆಗಾರರು. ನಮ್ದೇ ಆಗಿರ್ತಕ್ಕಂಥ 50 ಎಕರೆ ತೆಂಗಿನ ತೋಟ ಇದೆ. ಸೊ ವರ್ಜಿನ್ ಕೊಕೊನಟ್ ಆಯಿಲ್ ಮಾಡ್ಲಿಕ್ಕೆ ನಿಮಗೆ ಸಂತೆ ಕಾಯಿಗಳಿಂದ ಸಾಧ್ಯ ಇಲ್ಲ. ಇದನ್ನ ತಯಾರಿಸಲಿಕ್ಕೆ ಉತ್ತಮ ಗುಣಮಟ್ಟವಾದಂತಹ ತೆಂಗಿನಕಾಯಿಗಳು ಬೇಕು. ಅಂತ ತೆಂಗಿನಕಾಯಿ ಸಪ್ಲೈ ಕೊಡ್ತಕ್ಕಂಥ ರೈತರ ಸಂಪರ್ಕ ಇರಬೇಕು. ನಮ್ಮ ಮನೆ ಮತ್ತು ನಮ್ಮ ಮನೆತನ ಮತ್ತು ನಮ್ಮ ಫ್ಯಾಕ್ಟ್ರಿ ಅಂತ ಜಾಗದಲ್ಲೇ ಪ್ಲೇಸ್ ಆಗಿತ್ತು. ಸಾವಿರಾರು ತೆಂಗಿನ ಸಸಿಗಳನ್ನ ಬೆಳೆದು ನಾವು ರೈತರಿಗೆ ಕೊಡ್ತಾ ಇದ್ವಿ ಹಿಂದೆಯಿಂದನೂ. ಆ ಒಂದು ಕಮ್ಯುನಿಕೇಶನ್ ರೈತರ ಜೊತೆ ಇತ್ತು. ಈ ತೆಂಗಿನಕಾಯಿ ಏನಾಯ್ತು, ಹಿಂದೆ ಹೇಳಿಕೆ ಲೆಕ್ಕದಲ್ಲಿ ಕೊಡ್ತಾ ಇದ್ರು. ಇತ್ತೀಚೆಗೆ ಅದು ಕೆಜಿ ಲೆಕ್ಕಕ್ಕೆ ಬಂತು. ಕೆಜಿ ಲೆಕ್ಕಕ್ಕೆ ಬಂದಾಗ ರೈತರು ಏನ್ ಮಾಡ್ತಾರೆ, ಪಾಪ ಅವರಿಗೂ ಕಷ್ಟ ಇರುತ್ತೆ. ತೂಕ ಬರ್ಲಿ ಅಂತ ತೆಂಗಿನಕಾಯಿನ ಅದು ಮೆಚೂರ್ ಆಗೋದಕ್ಕಿಂತ ಮುಂಚೆನೆ ಕೆಡೋಗ್ಬಿಡ್ತಾರೆ. ಯಾಕೆಂದ್ರೆ ಅದು ಜಲ್ದಿ ಕೆಡೋದಷ್ಟು ತೂಕ ಚೆನ್ನಾಗಿರುತ್ತೆ, ಅದು ಒಣದಷ್ಟು ತೂಕ ಕಮ್ಮಿ ಆಗುತ್ತೆ ಪಾಪ. ಆ ಸಂದರ್ಭದಲ್ಲಿ ಅಂತ ಕಾಯಿಂದ ನಾನು ಗುಣಮಟ್ಟದ ವರ್ಜಿನ್ ಆಯಿಲ್ ತೆಗಿಯಕ್ ಆಗಲ್ಲ ಸರ್. ಸೊ ಅದನ್ನ ತೆಗಿಬೇಕು ಅಂತಂದ್ರೆ ನನಗೆ ಅಂತ ಕಾಯಿ ಕೊಡೋ ರೈತರ ಸಂಪರ್ಕ ಬೇಕು. ಆದ್ರೆ ನಮ್ಮ ಮನೆತನದಲ್ಲಿ ಇದ್ದಂತಹ ಆ ಸಪೋರ್ಟ್, ಹಿಂದಿಂದನೂ ನಡ್ಕೊಂಬಂದಂತಹ ರೀತಿ ಏನಿತ್ತು, ಅದರಿಂದ ಸಾವಿರಾರು ಜನ ರೈತರಿಗೆ ಒಂದು ನೆಟ್ವರ್ಕ್ ಆಯ್ತು. ಜೊತೆಗೆ ಈ ಇನ್ಸ್ಪಿರೇಷನ್ ನೀವೇನ್ ಹೇಳ್ತಿದ್ದೀರಿ, ನಾವೊಂದು ಸಾಮಾನ್ಯ ರೈತರ ಕುಟುಂಬದಿಂದ ಬಂದಿದ್ದಂತ. ನಮ್ಮನ್ನ ನೋಡಿದ್ರೆ ಬೇರೆಯವರು ತುಂಬಾ ರೀತಿ ಒಂಥರ ಏನೋ ನಿಷ್ಕೃಷ್ಟವಾಗಿ ನೋಡ್ತಾ ಇದ್ರು. ಜಗತ್ತಿನ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಅಮೃತ ನಮ್ಮಲ್ಲಿ ರೆಡಿ ಆಗುತ್ತೆ, ಬಟ್ ಅದು ರೆಡಿ ಮಾಡಬೇಕು ಅಥವಾ ಅದನ್ನು ನೋಡಬೇಕು ಅನ್ನೋ ದೃಷ್ಟಿ ಅವ್ರಿಗಿರ್ಲಿಲ್ಲ. ಕೊಬ್ಬರಿಗೆ ಬೆಂಬಲ ಬೆಲೆ ಇರಲಿಲ್ಲ, ನಿಮಗೆ ಗೊತ್ತಿರಬಹುದು. ಅದನ್ನ ಮಾರ್ಲಿಕ್ಕೆ ರೈತ ಹೊಡೆದಾಡ್ತಾ ಇದ್ದ. ಗಂಟೆಗಟ್ಲೆ ನೀವಿವತ್ತು ಅರಸೀಕೆರೆಯಲ್ಲಿ ಇದ್ದೀರಿ, ನಿಮಗೆ ಗೊತ್ತಿರ್ಬೋದು. ಒಂದು 5-6 ಕಿಲೋಮೀಟರ್ ಕ್ಯೂ ಅಲ್ಲಿ ನಿಂತ್ಕೊಂಡು ಟ್ರ್ಯಾಕ್ಟರ್ಗಳಲ್ಲಿ ತುಂಬಿಕೊಂಡು ಅವರು ಅಧಿಕಾರಿಗಳು ಕೊಡೋ ಟಾರ್ಚರ್, ಅವ್ರಿಗೆ ಕೊಡ್ತಕ್ಕಂಥ ಲಂಚನ ಕೊಟ್ಟು ಇವರು ಕೊಬ್ಬರಿನ ಮಾರಿ ವಾರಗಟ್ಲೆ ಸೊಳ್ಳೆ ಕಡಿಸ್ಕೊಂಡು ಅಲ್ಲಿದ್ದು ಕೊಬ್ಬರಿ ಮಾರಿ ಆ ಚೆಕ್ ಬಂದ್ಮೇಲೆ ದುಡ್ಡಿಸ್ಕೊಂಡು ಮನೆಗೆ ಬರಬೇಕಿತ್ತು. ಆ ಟೈಮಲ್ಲಿ ನನಗೊಂದು ಥಾಟ್ ಸ್ಟಾರ್ಟ್ ಆಯ್ತು, ಇಂಥ ಅಮೃತ ನಾನು ಯಾಕೆ ನನ್ನ ಕೈಲಾದಷ್ಟು ಜನ ರೈತರಿಗೆ, ಅವ್ರು ಯಾವತ್ತೂ ಮಾರ್ಕೆಟ್ಗೆ ಹೋಗ್ಲೇಬಾರ್ದು. ಅವ್ರು ಬೆಳೀತಾ ಇದ್ದಾರೆ, ಇಂಥ ಅಮೃತನ ಬೆಳೀತಾ ಇದ್ದಾರೆ, ಬಟ್ ಹೆಮ್ಮೆ ಪಡಬೇಕು. ಎಂತೆಂಥದೋ ಪ್ರಾಡಕ್ಟ್ನ ಮಾಡಿ ಮಲ್ಟಿನ್ಯಾಷನಲ್ ಕಂಪ್ನಿಯವರು ಹೆಮ್ಮೆ ಪಡೋದನ್ನ ನಾವು ಕೇಳಿದ್ದೀವಿ. ಇಂಥ ವಿಚಾರವನ್ನ ಬೆಳೆದಂಥ ರೈತ ಹೆಮ್ಮೆ ಪಡಬೇಕು. ಇದು ಮುಂದೆ ನನಗೆ ಆಸೆ ಇರ್ತಕ್ಕಂಥದ್ದು, ರೈತ ಈ ಕಷ್ಟನೇ ಪಡಬಾರ್ದು ಅಂತ ಸಂದೀಪ್, ಕಷ್ಟನೇ ಪಡಬಾರ್ದು. ಜೊತೆಗೆ ನನಗನ್ಸುತ್ತೆ ಸಂದೀಪ್, ಇದು ನನ್ನ ಜಾಸ್ತಿ ಮನಕಲಕಿರುವ ವಿಚಾರ. ನೀವು ಕೆಲವು ಹಾಸ್ಪಿಟಲ್ಗೆ ಹೋಗಿ ಸಂದೀಪ್, ಡಯಾಲಿಸಿಸ್ ನಡೀತಾ ಇದೆ. ಪುಟಾಣಿ ಮಕ್ಕಳಿಗ ಸಂದೀಪ್, ಅದು 3 ವರ್ಷದ ಮಕ್ಕಳಿಗೆ ಡಯಾಲಿಸಿಸ್, 4 ವರ್ಷದ ಮಕ್ಕಳಿಗೆ ಡಯಾಲಿಸಿಸ್. ಏನ್ ಮಾಡ್ತಾ ಇದ್ದಾರೆ ಇವರೆಲ್ಲ? ಜನ ಇನ್ನೋಸೆಂಟ್ ಸಂದೀಪ್, ಅವ್ರಿಗೆ ಏನಾಗ್ತಿದೆ ಅಂತ ಗೊತ್ತಿಲ್ಲ. ಇವತ್ತು ನೀವು ಕೇಳಿದಂಥ ಈ ಆರೋಗ್ಯದ ಕಾರ್ಯಕ್ರಮದಲ್ಲಿ ನಾವು ಯಾವುದೋ ಒಂದು ವಸ್ತುನ ಮಾರ್ಕೆಟಿಂಗ್ ಮಾಡ್ತಾ ಇಲ್ಲ, ಒಂದು ಕಳಕಳಿಯಿಂದ ಮಾತಾಡ್ತಾ ಇದ್ದೀವಿ. ಯಾಕೆ ಅಂತಂದರೆ ಇನ್ನೋಸೆಂಟ್ ಜನಗಳಿಗೆ ಏನು ಗೊತ್ತಾಗ್ತಿಲ್ವಲ್ಲ, ಇದನ್ನು ಗೊತ್ತು ಮಾಡಿಸ್ಬೇಕು, ಅವ್ರಿಗೆ ಮನವರಿಕೆ ಮಾಡಿಸ್ಬೇಕು. ದುಡ್ಡು ದೊಡ್ಡದಲ್ಲ, ಆರೋಗ್ಯ ದೊಡ್ಡದು. ಒಂದು ಸಲ ನಿಮ್ಮ ಕೈಗೆ ಆರೋಗ್ಯ ಬಂತಲ್ಲ, ನಿಮ್ಮ ತಲೆ ಬಹಳ ಯೋಚನೆ ಮಾಡುತ್ತೆ. ಪ್ರಪಂಚ ತುಂಬ ವಿಶಾಲ ಆಗಿದೆ, ಹಣ ಹೆಂಗೆ ಬೇಕಾದ್ರೂ ಸಂಪಾದಿಸ್ಬೋದು, ಮೊದಲು ಆರೋಗ್ಯ ಸಂಪಾದಿಸಿ. ಯಾಕೆ ಅಂತಂದರೆ ನಾವು ಹಲವಾರು ಎಕ್ಸಾಂಪಲ್ಸ್ನ ನೋಡ್ಬೋದು. ಇವತ್ತು ಜಗತ್ತಲ್ಲಿ ಏನು ವಂಡರ್ ಅಂತ ಆಗಿದೆ, ಅದು ಆರೋಗ್ಯ ವ್ಯಕ್ತಿಯಿಂದ ಆಗುತ್ತೆ. ಅನಾರೋಗ್ಯ ವ್ಯಕ್ತಿಯಿಂದ ವಂಡರ್ನ ಸೃಷ್ಟಿ ಮಾಡೋಕ್ಕೆ ಸಾಧ್ಯತೆ ಇಲ್ಲ. ಅದೇ ಥರ ನಮ್ಮ ದೇಶ ಶಕ್ತಿಶಾಲಿ ಆಗಬೇಕು ಅಂದರೆ ಶಕ್ತಿಶಾಲಿ ಜನ ಬೇಕು. ಸೊ ಈ ಇನ್ಸ್ಪಿರೇಷನ್ಗೋಸ್ಕರ ಈ ಕ್ಷೇತ್ರಕ್ಕೆ ಬರಬೇಕು ಅಂತ ಹೇಳಿ. ಓಕೆ ಸರ್, ಇವತ್ತು ಟೋಟಲ್ ಎಲ್ಲೆಲ್ಲಿಗೆಲ್ಲ ನಿಮ್ಮ ಒರಿಜಿನ್ ಆಯಿಲ್ ಸಪ್ಲೈ ಆಗ್ತಾ ಇದೆ, ಮತ್ತೆ ಟೋಟಲ್ ಟರ್ನ್ ಓವರ್ ಎಷ್ಟಿದೆ ಸರ್? ಟರ್ನ್ ಓವರ್ ರೀತಿ ಹೇಳಲಿಕ್ಕೆ ನಾನು ನೆಕ್ಸ್ಟ್ ಮಂತ್ ಹೇಳ್ತೇನೆ ನಿಮ್ಗೆ. ವೈ ಬಿಕಾಸ್ ತುಂಬಾ ದೊಡ್ಡದಾಗಿ ಎಸ್ಟಾಬ್ಲಿಷ್ ಆಗ್ತಾ ಇದೀವಿ. ಇತ್ತೀಚೆಗೆ ನಮ್ಮ ಕಂಪನಿಗೆ ISO ಸರ್ಟಿಫಿಕೇಟ್ ಬಂತು, GMP ಸರ್ಟಿಫಿಕೇಟ್ ಬಂತು. ಅಮೆರಿಕಕ್ಕೂ ಕೂಡ ಎಕ್ಸ್ಪೋರ್ಟ್ ಮಾಡಿದೀವಿ, UAEಗೂ ಕೂಡ ಇದು ಹೋಗ್ತಾ ಇದೆ. ನಮ್ಮ ದೇಶದ ಎಲ್ಲಾ ಭಾಗಕ್ಕೂ ಹೋಗ್ತಾ ಇದೆ. ಬಟ್ ಕರ್ನಾಟಕ ಭಾಗದಲ್ಲಿ ಅತ್ಯಂತ ಹೆಚ್ಚು ಜನಪ್ರಿಯವಾಗಿ ಈ ಪ್ರಾಡಕ್ಟ್ ನಾವು ಕಳಿಸ್ತಾ ಇದೀವಿ. ಸಂಸ್ಕಾರವಂತರಿಂದ ಇದನ್ನ ತಲುಪಿಸ್ತಾ ಇದೀವಿ. ಇದು ನಮ್ಗೆ ಮೋಸ್ಟ್ ಇಂಟ್ರೆಸ್ಟಿಂಗ್. ಬಟ್ ಬಿಸ್ನೆಸ್ ಮೈಂಡೆಡ್ ಆಗಿ ಮಾಡೋಂಥವ್ರು ಅಷ್ಟು ಜನ ಮಾಡ್ತಾ ಇದ್ದಾರೆ. ಬಟ್ ಇನ್ನಷ್ಟು ಜನ
ನಮ್ಮ ಜೊತೆ ಒಂದು ತಂಡ ನಿಂತುಬಿಟ್ಟಿದೆ. Okay. ಏನಂತಂದ್ರೆ ಇಂಥ ಸಮಾಜ ಸೇವೆನ ನಾವು ಮಾಡ್ತೀವಿ ಅಂತ ನಿಂತಿದ್ದಾರೆ. Okay. ಅದರಲ್ಲಿ ಹಲವಾರು ಜನ, ಅವ್ರ ಹೆಸರು ಒಬ್ಬರ ಹೆಸರು ಹೇಳಿದ್ರೆ ಕಮ್ಮಿ ಆಗುತ್ತೆ, ಒಬ್ಬರ ಹೆಸರು ಹೇಳಿದ್ರೆ ಜಾಸ್ತಿ ಆಗುತ್ತೆ. ಅವರೆಲ್ಲ ಸ್ವಯಂ ಪ್ರೇರಿತರಾಗಿ ಇದನ್ನ ಜನಗಳಿಗೆ, ಯಾಕೆ ಅಂತಂದ್ರೆ ಇದು ಪುಣ್ಯದ ಕೆಲಸ ಮಾಡ್ತೀವಿ. ಯಾಕೆಂದ್ರೆ ಇನ್ನೊಬ್ಬಂಗೆ ಆರೋಗ್ಯ ಕೊಡೋದಿದೆಯಲ್ಲ, ಅದೆಂತ ಪುಣ್ಯದ ಕೆಲಸ ಅಂತ ಹೇಳಿ ಈ ತರ ತುಂಬಾ ಜನ ಇಂಟ್ರೆಸ್ಟೆಡ್ ಆಗಿ ಮಾಡ್ತಾರೆ. ಯಾಕೆ ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೆ ಇಮೇಜ್ನ ಅವಶ್ಯಕತೆ ಜಾಸ್ತಿ ಇರುತ್ತೆ. ಸಂದೀಪ್, ಇದು ನಿಮಗೂ ಗೊತ್ತಿಲ್ಲ, ಇವತ್ತು ನೀವು ಈ ವಿಡಿಯೋ ಮಾಡಿದಿರಿ, ಈ ವಿಡಿಯೋನ ನೋಡಿದಂತಹ ಯಾರೋ ಒಬ್ಬ ವ್ಯಕ್ತಿ ನನ್ನ ಹತ್ರ ಎಷ್ಟು ಜನ ಬಂದಿದ್ದಾರೆ ಅಂತಂದ್ರೆ, ಒಬ್ಬ ವ್ಯಕ್ತಿ ಬಂದು ನನಗಿಂತ ಹಿರಿಯರು ಕೈ ಮುಗಿದು ಕಾಲಿಗೆ ನಮಸ್ಕಾರ ಮಾಡ್ಲಿಕ್ಕೆ ಬಂದರು. ನಾನು ಹೇಳಿದೆ, ದಯವಿಟ್ಟು ಹಾಗೆ ಮಾಡಬೇಡಿ ಸರ್, ನೀವು ಹಂಗೆ ಮಾಡಬೇಡಿ ಅಂತೀರಾ, ನನಗೆ ಬಂದೆಲ್ಲ ಕಾಲಿಗೆ ಕೈ ಮುಗಿತದ್ರಲ್ಲ, ನಾನೇನು ಮಾಡಲಿ? ಯಾಕಪ್ಪ? ಸರ್, ಎಷ್ಟೋ ಜನಕ್ಕೆ ನಾನು ಕೊಡ್ತೀನಿ, ಅಲ್ಲಿ ನನಗೆ ಸರಿ ಆಗಲಿಲ್ಲ, ಇಲ್ಲಿ ನನಗೆ ಸರಿ, ಇದು ಸರಿ ಆಯಿತು. ಯಾಕೆ ಅಂತಂದರೆ ನಿಮ್ಮ ದೇಹದಲ್ಲಿ ಏನೇನು ಪ್ರಾಬ್ಲಮ್ ಇತ್ತೋ, ಏನಿಲ್ವೋ ಅದನ್ನು ಅನಾಲಿಸಿಸ್ ಮಾಡಿ ಸರಿ ಮಾಡೋದ್ರಿಂದ ಅವನು ಇಷ್ಟು ಕಮ್ಮಿ ಒಂದು ಕಾಸ್ಟಲ್ಲಿ ಅವನಿಗೆ ಉಪಯೋಗ ಸಿಗೋದ್ರಿಂದ ಆ ಪ್ರಮೋಟ್ ಮಾಡ್ತಕ್ಕಂಥ ವ್ಯಕ್ತಿಯ ಇಮೇಜ್ ಜಾಸ್ತಿ ಆಗ್ಬಿಡುತ್ತೆ. ಲೈಕ್ ನಿಮಗೆ ಇದನ್ನು ನಾನು ಚೆನ್ನಾಗಿ ಅರ್ಥ ಮಾಡಿಸ್ಬೇಕು ಅಂತಂದರೆ, ನಿಮ್ಮ ಹತ್ರ ಒಂದು ಕಿರಾಣಿ ಶಾಪ್ ಇದೆ ಅಂತ ಇಟ್ಕೊಳ್ಳೋಣ. ನಿಮ್ಮ ಕಿರಾಣಿ ಶಾಪಲ್ಲಿ ವಸ್ತುಗಳಿದೆ. ನಾನು ನಿಮ್ಮ ಕಿರಾಣಿ ಶಾಪಿಗೆ ಬರ್ತಾ ಇದ್ದೀನಿ, ನಾನು ಬಂದು ಮುಖ ಸಪ್ಪ ಇದೆ ನಂದು, ನಾನು ನಿಮಗೆ ಹೇಳ್ತೀನಿ, ಶೆಟ್ರೆ ನನಗೆ ಆಗ್ತಿಲ್ಲ, ತುಂಬ ಬ್ಯಾಕ್ ಪೇನ್ ಉಂಟು, ತುಂಬ ಎದೆ ಉರಿತಾ ಉಂಟು, ಸುಸ್ತಿದೆ ನನಗೆ. ಆ ಸಂದರ್ಭದಲ್ಲಿ ನೀವು ಹೇಳ್ತೀರಿ, ಇದು ತಗೊಳ್ಳಿ, ಇದು ಇನ್ಸ್ಟಂಟ್ ಎನರ್ಜಿ, 10 ನಿಮಿಷದಲ್ಲಿ ನಿಮ್ಮ ದೇಹದೊಳಗೆ ಸ್ಪ್ರೆಡ್ ಆಗಿ ಎನರ್ಜಿ ಬರ್ತದೆ ಅಂತ ನೀವು ತಿಳಿಸ್ತೀರಿ. ನೀವು ಅವಾಗ ಕೊಡ್ತೀರಿ, ನಾನು ಅದನ್ನ ಒಯ್ತೇನೆ, ಏನು ಹೇಳಿದ್ರು ಅದಕ್ಕಿಂತ ಜಾಸ್ತಿ ರಿಸಲ್ಟ್ ಇದರಲ್ಲಿ ಬರ್ತದೆ. ಯಾಕೆ ಅಂತಂದ್ರೆ ನಿಮಗೆ ಗೊತ್ತಿಲ್ಲದ ಎಲ್ಲ ಸಮಸ್ಯೆಗಳು ಈಗ ತಾಯಿ ಹಾಲು ಹಾಕಿ ಉಪ್ಪಿಟ್ಟು ಮಾಡಿದ್ರೆ, ತಾಯಿ ಹಾಲು ಹಾಕಿ ಚಿತ್ರಾನ್ನ ಮಾಡಿದ್ರೆ, ತಾಯಿ ಹಾಲು ಹಾಕಿ ಒಬ್ಬಟ್ಟು ಮಾಡಿದ್ರೆ ಏನಾಗುತ್ತೆ ಅಂತ ನಾನು ಏನು ಹೇಳಿ ಸಂದೀಪ್? ಅದೇನಾಗಬೇಕೋ ಅದೆಲ್ಲ ಆಗುತ್ತೆ. ಈಗ ನನ್ನ ಪಾಲಿಗೆ ನೀವೇನಾದ್ರಿ, ದೇವರಾದ್ರಿ, ನನಗೆ ಎಲ್ಲೋದ್ರೂ ಬಗೆಹರದಿಲ್ಲ, ಇಲ್ಲಿ ಇದು ಇಮೇಜ್ ಅಂತ ಕರಿತೇವೆ ಸಂದೀಪ್. ನನ್ನ ಪಾಲಿಗೆ ನಿನ್ನ ಅಂಗಡಿಯಲ್ಲಿರುವ ಎಲ್ಲಾ ಪದಾರ್ಥಗಳ ಇಮೇಜು ಕೂಡ ಜಾಸ್ತಿ ಆಯ್ತು. ಮೋಸ್ಟ್ಲಿ ಈ ಶೆಟ್ರು ಮಾರುವ ಅಕ್ಕಿನೂ ಬೇರೆ ಏನೋ ಇದೆ, ಈ ಶೆಟ್ರು ಮಾರುವ ಹಾಗಾಗಿ ಈ ವಸ್ತುನ ಕೊಡ್ಲಿಕ್ಕೆ ತುಂಬಾ ಜನ ಮುಂದೆ ಬರ್ತಾರೆ ಸರ್. ನಾನು ನೋಡಿದ್ದೇನಲ್ಲ, ಇದನ್ನ ಕೊಡದೆ ನಮ್ಮ ಒಂದು ಪ್ರೈಡ್ ಅನ್ನೋ ತರ ಜನ. ಈಗ ಸಪೋಸ್ ಯಾರಾದ್ರೂ ಕಾರ್ಯಕ್ರಮವನ್ನು ನೋಡೋರ್ಗೆ ಇದು ನಮ್ಗೊಂದು ಫ್ರಾಂಚೈಸಿ ಬೇಕು, ಅಥವಾ ನಾನ್ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಇದನ್ನ ಅನ್ನುವ ಯಾವ್ದಾದ್ರು ಜಿಲ್ಲೆಯಿಂದ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರೆ ಅದಕ್ಕೂ ಅವಕಾಶಗಳು ಇದೆಯಾ? ಮಾಡಿ. ಯಾಕೆ ಅಂತಂದ್ರೆ ನಾವು ನಾಟ್ 1% ಕೂಡ ರೀಚ್ ಆಗಿಲ್ಲ. ಯಾಕೆ ಅಂತಂದ್ರೆ ಅಕಾರ್ಡಿಂಗ್ ಟು ದಿ ಫ್ಯೂಚರ್ ಹೆಂಗಿದೆ ಸಂದೀಪ್ ಅಂತ ನಾನು ನಿಮಗೆ ಹೇಳೋದಾದ್ರೆ, ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಜನಸಂಖ್ಯೆ ಕೇವಲ 30 ಕೋಟಿ ಇತ್ತು. ನಿಮಗೂ ಗೊತ್ತಿರೋ ಈಗ ಎಷ್ಟು ಕೋಟಿ ಇದ್ದೀವಿ? 140 ಕೋಟಿ. ಅತ್ತ ಮೇಲೆ ಪ್ಲಸ್ ನಮಗೆ ಬೇಡ ಎಕ್ಸಾಕ್ಟ್. ಇನ್ನ 10-15 ವರ್ಷದಲ್ಲಿ ಇನ್ನ 100 ಕೋಟಿ ಆ್ಯಡ್ ಆಗುತ್ತೆ. ಅಂದ್ರೆ ಈ ಮಟ್ಟದ ಜನಸಂಖ್ಯೆ, ಆ ಜನಸಂಖ್ಯೆಗೆ ಮಟ್ಟನಾದ ಮೂಲಭೂತ ಸೌಕರ್ಯ, ಆ ಮೂಲಭೂತ ಸೌಕರ್ಯಕ್ಕೆ ತಕ್ಕನಾದ ಪೊಲ್ಯೂಷನ್. ಅಂದರೆ ಮುಂದೆ ಹೋಗ್ತಾ ಇನ್ನು ಆರೋಗ್ಯ ಪರಿಸ್ಥಿತಿ ಬಿಗಡಾಯಿಸುತ್ತೆ ಹೊರತು ಈಸಿ ಅಂತೂ ಆಗಲ್ಲ. ಅಂಥದ್ರಲ್ಲಿ ಇಂಥ ಅಮೃತದ ಅವಶ್ಯಕತೆ ಅತಿ ಹೆಚ್ಚು ಇರುತ್ತೆ. ಯಾಕೆ ಅಂತಂದರೆ ನಿಮಗೆ ಸುಸ್ತೇ ಇರಲ್ಲ. ಇದನ್ನು ಬಳಸಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನಿಮಗೆ ಬರುತ್ತಲ್ಲ ಆ ಶಕ್ತಿ, ಆ ಎನರ್ಜಿ. ಎಷ್ಟೋ ಜನ ನನ್ನ ಆಚೆಗಡೆ ಹೋದಾಗ ಕೇಳ್ತಾರೆ, ನಿಮ್ಮ ವಯಸ್ಸು ಎಷ್ಟಂತ ಕೇಳ್ತಾರೆ. ಅವರು ಕನ್ಫ್ಯೂಸ್ ಆಗಿದ್ದು ಉಂಟು. ನೀವು ಎಷ್ಟು ವರ್ಷದಿಂದ ಬಳಸ್ತಾ ಇದ್ದೀರಾ ಸರ್? ನಾನು ಸ್ಟಾರ್ಟ್ ಮಾಡಿ 14 ವರ್ಷ ಆಯ್ತು. 14 ವರ್ಷ. ಈಗ ಒಂದ್ ಕೇಳ್ತೀನಿ, ಈ ಕಾರ್ಯಕ್ರಮದಲ್ಲೇ ಗೊತ್ತಾಗ್ಬಿಡ್ಲಿ, ಇದನ್ನ ಹೆಂಗ್ ಬಳಸಬೇಕು? ಈಗ ಎದ್ದ ತಕ್ಷಣ ಬಳಸೋದಾ, ಅಥವಾ ದಿನದಲ್ಲಿ ಎಷ್ಟು ಟೈಮ್ ಬಳಸಬೇಕು? ಇದ್ರ ಬಗ್ಗೆ ನನ್ನ ರೆಕಮೆಂಡ್ ಕೇಳಿದ್ರೆ ನಿಮ್ಮ ಮನೆಯಲ್ಲಿರುವ ಅಡಿಗೆ ಎಣ್ಣೆ ಇದಾಗಬೇಕು. ವೆರಿ ಗುಡ್. ಮ್ಯಾಕ್ಸಿಮಮ್ ಜನ ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಕುಡಿಲಿಕ್ಕೆ ಇದನ್ನ ಯಾಕೆ ಪ್ರಿಫರ್ ಮಾಡ್ತಾರೆ ಅನ್ನೋದನ್ನ ನಿಮಗೆ ಸ್ವಲ್ಪ ಎಷ್ಟು ಕುಡಿಬೇಕು ಅನ್ನೋದನ್ನು ಹೇಳಿ. 10ರಿಂದ 15 ml. ನಾಟ್ ಮೋರ್ ದೆನ್. ಅಂದ್ರೆ ಆ ಒಂದು ಮುಚ್ಚಳದ ಚಿಕ್ಕ ಮುಚ್ಚಳದ 15 ml. ಇದರಲ್ಲಿ ವೈಡ್ ಮೌತ್ ಇದೆ, ಇದರಲ್ಲಿ ಸಣ್ಣ ಮೌತ್ ಇದೆ. ವೈಡ್ ಮೌತ್ ಯಾಕೆ ಇಟ್ಟಿದೀವಿ ಅಂತಂದ್ರೆ ಇದು ಚಳಿಗಾಲದಲ್ಲಿ ಗಟ್ಟಿ ಆಗ್ತದೆ. ಅವಾಗ ನಮ್ ಜನ ಏನ್ ಮಾಡ್ತಾರೆ, ಬುದ್ಧಿವಂತರು ಸೀದಾ ಎತ್ತಿ ಅದನ್ನ ಸ್ಟವ್ ಮೇಲೆ ಇಡ್ತಾರೆ. ಅದು ಸುಟ್ಟ ವಾಸನೆ ಬರ್ತಿದ್ದಂಗೆ ನಿಮ್ ಎಣ್ಣೆ ಅಂತ ಕಂಪ್ಲೇಂಟ್ ಎಲ್ಲ ನಾವು ಕೇಳಿರ್ತೀವಿ. ಸೊ ಹಾಗಾಗಿ ಅದು ಬೇಡ ಅಂತ ಹೇಳಿ ಸ್ಪೂನ್ ಹಾಕ್ಲಿ ಒಳಗೆ ಅಂತ ವೈಡ್ ಮೌತ್ ನ ನಾವು ಇಟ್ಟಿರ್ತೀವಿ.
ಬೆಳಿಗ್ಗೆ ಯಾಕೆ ಕುಡಿಬೇಕಿದ್ನ ಅಂತಂದ್ರೆ ನಮ್ಮ ದೇಹ, ಇಡೀ ದೇಹ ರಾತ್ರಿ ಒಂದು ಫಾಸ್ಟಿಂಗ್ ಆಗಿರುತ್ತೆ. ಓಕೆ, ಉಪವಾಸ ಮಾಡಿರ್ತೀವಿ. ರಾತ್ರಿ 10 ಗಂಟೆಗೆ ಊಟ ಮಾಡಿದ್ರೆ ಓಕೆ, ಬೆಳಿಗ್ಗೆ 6 ಗಂಟೆ ತನಕ ಒಂದು ಟೈಮಲ್ಲಿ ಉಪವಾಸ ಆಗಿರುತ್ತೆ. ಆ ಉಪವಾಸ ಆದ ನಂತರ ಇಡೀ ನಿಮ್ಮ ದೇಹ ಮತ್ತು ದೇಹದ ಸೆಲ್ಸ್ಗಳು ನನ್ನ ಯಜಮಾನ ಕೊಡುವ ಆಹಾರ ಯಾವುದು ಅನ್ನೋ ನಿರೀಕ್ಷೆಯಲ್ಲಿ ಇರ್ತವೆ. ಆದರೆ ನಮ್ಮ ಬುದ್ಧಿವಂತ ಜನ ಬೆಳಗ್ಗೆ ಎದ್ದು ಕಾಫಿ ಕುಡಿಯೋದು, ಟೀ ಕುಡಿಯೋದು, ದೇಹಕ್ಕೆ ಏನೇ ಅದು ಹಾಕೋದ್ರಿಂದ ನೀವು ಅಂತೀರ ನಾನು ಚಾರ್ಜ್ ಆದೆ ಅಂತ. ಚಾರ್ಜ್ ಅಲ್ಲ, ನೀವು ಡೌನ್ ಆದ್ರೆ ಅಂತ. ಯಾಕೆಂದ್ರೆ ನಿಮಗನ್ಸುತ್ತೆ, ಬಟ್ ಇಡೀ ನಿಮ್ಮ ದೇಹದ ಸೆಲ್ಸ್ಗಳು ವಿಚಿತ್ರವಾಗಿ ರಿಯಾಕ್ಟ್ ಮಾಡ್ತವೆ. ಅದು ಬೆಳಿಗ್ಗೆನೆ ಎದ್ದು ತಾಯಿಯ ಹಾಲಿನ ಅಂಶ ಇರ್ತಕ್ಕಂಥ ಇದನ್ನ ಹೊಟ್ಟೆ ಒಳಗೆ ಹಾಕಿದ್ರೆ ಒಂದು ಎನರ್ಜಿನೇ ಹೊಟ್ಟೆ ಒಳಗೆ ಪಾಸ್ ಆದಂಗೆ ಅನ್ಸುತ್ತೆ. ಅದು ದೇಹದೊಳಗೆ ಹೋದ್ಮೇಲೆ ಅದರ ಗುಣ ಇಡೀ ನಿಮ್ಮ ದೇಹದ ಅಷ್ಟು ಸೆಕೆ ಬರುವಾಗ ಒಳ್ಳೇದಿದ್ದು ನೋಡಿ. ಈಗ ನಾನು ನಿಮ್ಮ ಆಫೀಸಿಗೆ ಬರ್ತೇನೆ, ನೀವು ಸ್ಟಾರ್ಟಿಂಗ್ ಇಂದ ಚಂದ ಮಾತಾಡ್ಸಿದ್ರೆ ಎಲ್ಲ ಚಂದ ಇರ್ತದೆ. ನೀವು ಸ್ಟಾರ್ಟಿಂಗೇ ನನ್ನ ಮೇಲೆ ಪಿರಿ ಮಾಡೋದು, ಆಮೇಲೆ ನೀವೆಂತ ಮಾತಾಡ್ಸಿದ್ರು ನನ್ನ ತಲೆ ಕೂಲ್ ಆಗಿ ಹಾಗೆ ನಿಮ್ಮ ದಿನವನ್ನ ಅದ್ಭುತವಾಗಿ ಶುರು ಮಾಡಿ ಈ ಎಣ್ಣೆಯ ಮುಖಾಂತರ. ಎಸ್, ಖಂಡಿತ ಸರ್. ನಾವು ಅರಸೀಕೆರೆಗೆ ಬಂದಿದ್ದು ಕೂಡ ಸಾರ್ಥಕ ಆಯ್ತು ಅಂತ ಅನ್ಸುತ್ತೆ. ಯಾಕಂದ್ರೆ ನೋಡಿ, ನಾನು ಅಂದ್ಕೊಂಡಿದ್ದೇ ಬೇರೆ, ನೀವು ಕೊಟ್ಟಿರುವಂತ ಇನ್ಫಾರ್ಮೇಶನ್ ಎಲ್ಲ ಕೇಳಿದ್ಮೇಲೆ ನನ್ಗೆ ಹುಟ್ಟಿರುವಂತ ಪ್ರಶ್ನೆಗಳೇ ಬೇರೆ. ಬಹುಶಃ ಜನಗಳಿಗೆ ಇವತ್ತು, ಅಂದ್ರೆ ವೀಕ್ಷಕರಿಗೆ ಇವತ್ತು, ಅಬ್ಬಾ ತೆಂಗಿನ ಎಣ್ಣೆಲಿ ಇಷ್ಟೊಂದು ಮಹತ್ವ ಇದೆಯಾ, ನಾವು ಕೂಡ ಇದನ್ನು ಬಳಸಬೇಕು ಅನ್ನುವಂಥ ರೀತಿಲಿ ನೀವು ವೈಜ್ಞಾನಿಕವಾಗಿ ಒಂದಿಷ್ಟು ವಿಶ್ಲೇಷಣೆಯನ್ನ ಇವತ್ತು ಸ್ಪಷ್ಟವಾಗಿ ಕೊಟ್ರಿ. ನನಗೆ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕೋ ಗೊತ್ತಿಲ್ಲ. ನಿಮ್ಮ ಮನೆಗೆ ಎಂಟ್ರಿ ಆದಾಗಿಂದನೂ ಇದುವರೆಗೆ ನೀವು ತೋರಿಸಿರುವಂಥ ಪ್ರೀತಿ ಇರ್ಬೋದು, ನೀವು ಕೊಟ್ಟಿರುವಂಥ ಸಮಯ ಇರ್ಬೋದು, ಜೊತೆಗೆ ನಾವು ತೆಂಗಿನೆಣ್ಣೆಯ ಬಗ್ಗೆನೇ ಒಂದು ಚಾಪ್ಟರ್ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ತು ಇವತ್ತು. ಸೊ ಅದಕ್ಕೋಸ್ಕರ ನಾವು ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಪರವಾಗಿ ವಿಚಾರನ ನಾನು ನಿಮಗೆ ಆ್ಯಡ್ ಮಾಡಕ್ಕೆ ಖಂಡಿತ ಸರ್. ಸೊ ವರ್ಜಿನ್ ಆಯಿಲ್ ಅಲ್ಲಿ ಇಷ್ಟು ಅದಮ್ಯವಾದದ್ದು ಇದು ನಾನು ಇನ್ನೂ ಪೂರ್ತಿ ಹೇಳಿದೀನಿ ಅನ್ನೋದು ಇದ್ರಲ್ಲಿ ಸುಳ್ಳು. ಯಾಕೆಂತಂದ್ರೆ ನಂದು ಫುಲ್ ಡೇ ಸೆಷನ್ಸ್ ಕೂಡ ನಾನು ಮಾಡ್ತೀನಿ. ಯಾರು ಆಸಕ್ತರು ಇರ್ತಾರೆ, ಈಗ ಯಾರು ಫ್ರಾಂಚೈಸಿ ತಗೊಳೋದು ಇಷ್ಟಪಡ್ತಾರೆ ಅವರಿಗೆ ಇನ್ನೂ ಇದ್ರದ್ದು ವಿಡಿಯೋಸ್ಗಳು ಹಾಕಿ ಇದ್ರದ್ದೆಲ್ಲ ಫುಲ್ ಡೇ ಸೆಮಿನಾರ್ಸ್ ನನ್ನ ಇಷ್ಟೇ. ಒಬ್ಬ ಪರಿಪೂರ್ಣ ವ್ಯಕ್ತಿ ಆಗಲಿ, ನಿನ್ನ ಸಮಯವನ್ನ ಎಲ್ಲೆಲ್ಲೋ ವ್ಯರ್ಥ ಮಾಡಬೇಡ. ಒಂದು ಸರಿಯಾದ ಟೈಮಲ್ಲಿ ಸರಿಯಾದ ವ್ಯಕ್ತಿ ಜೊತೆ ಸರಿಯಾದ ವಿಚಾರದೊಂದಿಗೆ ನೀನು ಇದ್ದಿದ್ದೆ ಆದ್ರೆ ನಿನ್ನ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅನ್ನೋದು ನಮ್ಮ ವಿಚಾರ. ಸೊ ಹಾಗಾಗಿ ಆ ಒಂದು ವಿಚಾರಗಳನ್ನ, ಆ ಒಂದು ಜ್ಞಾನವನ್ನ ಕೊಡಕ್ಕೆ ನಾನು ಇಷ್ಟಪಡ್ತಿರ್ತೀನಿ. ಇತ್ತೀಚೆಗೆ ನಾವು ಒಂದು 2 months ಇಂದ ಇನ್ನೊಂದು ಪ್ರಯತ್ನಕ್ಕೂ ಕೂಡ ನಾವು ಕೈ ಹಾಕೋದು. ಈ ವರ್ಜಿನ್ ಆಯಿಲ್ ಎಷ್ಟು ಅದ್ಭುತ ಇದೆಯಲ್ಲ, ಇದಕ್ಕೆ ಗಿಡಮೂಲೆಗಳನ್ನ ಹಾಕಿ ಒಂದು ಆಯುರ್ವೇದಿಕ್ ಹೇರ್ ಆಯಿಲ್ ನ ಮಾಡಬೇಕು. ಅದನ್ನ ಕೇಳೋನಿದ್ದೆ. ಆ ಬಾಟಲ್ ಪಕ್ಕ ಇನ್ನೊಂದು ಬಾಟಲ್ ಇತ್ತು, ಅದು ಏನು ಅಂತ ಕೇಳ್ಬೇಕು ಅನ್ಕೊಂಡಿದ್ದೆ. ಸೊ ಅದನ್ನ ಪ್ರಾರಂಭವನ್ನ ಮಾಡಿದ್ವಿ. ಯಾಕೆಂದ್ರೆ ಇದೇ ಇಷ್ಟೊಂದು ಔಷಧಿಯ ಗುಣ, ನಾನು ಇಲ್ಲಿ ತನಕ ಹೇಳಿದ್ರಲ್ಲಿ ಇಷ್ಟು ಔಷಧಿ ಇದೆ. ತಾಯಿಯ ಹಾಲಿನ ಪರಿಭಾಷೆ ಇರ್ತಕ್ಕಂಥ ಒಂದು ಎಣ್ಣೆ. ಈ ಎಣ್ಣೆಗೆ ಗಿಡಮೂಲಿಕೆಗಳನ್ನ ಹಾಕಿದಾಗ ಅದು ಒಂದು ಆಯುರ್ವೇದಿಕ್ ಆಯಿಲ್ ಆಗಿ ಪರಿವರ್ತನೆ ಹೊಂದುತ್ತೆ. ಅದರಿಂದ ನಿಮ್ಮ ತಲೆ ಯಾವುದೇ ಸಮಸ್ಯೆಗಳಿರ್ಬೋದು, ಅಥವಾ ಎಷ್ಟೋ ಜನ ಸೋರಿಯಾಸಿಸ್ ಅಂತಹ ಈ ಚರ್ಮ ಕಾಯಿಲೆಗಳು ಯಾವ್ಯಾವ ಇದಾವೆ ಅದಕ್ಕೂ ಕೂಡ ಹಚ್ಚಿ ಒಳ್ಳೆ ಅದ್ಭುತವಾದ ರಿಸಲ್ಟ್ ಅನ್ನ ತಗೊಂಡಿರ್ತಕ್ಕಂಥವ್ರು. ಯಾವ್ಯಾವ ಸಮಸ್ಯೆ ಬೇಕು, ಇದು ಮಲ್ಟಿಪರ್ಪಸ್ ಆಯಿಲ್. ಅದು ಸುಟ್ಟ ಗಾಯಗಳಿದ್ರೆ ಏನೇ ಇದ್ರೆ ಅದನ್ನ ಹಚ್ಚಿ ನೀವು ಅದರಿಂದ ಒಂದು ಪರಿಪೂರ್ಣವಾಗಿರ್ತಕ್ಕಂಥ ರಿಸಲ್ಟ್ ಅನ್ನ ಈ 2 ಪ್ರಾಡಕ್ಟ್ನ ಇಟ್ಕೊಂಡು ಇವತ್ತು ಈ ಒಂದು ಪ್ರಯಾಣವನ್ನ ಶುರು ಮಾಡಿದ್ದೀವಿ. ಕೆಲವರು ನಮಗೆ ಸಜೆಷನ್ ಕೊಡ್ತಾರೆ ತುಂಬಾ ಎಣ್ಣೆಗಳನ್ನ ಮಾಡಿ ಅಂತ. ಆದ್ರೆ ನಮಗೆ ಆಸಕ್ತಿ ಇಲ್ಲ, ಯಾಕೆಂದ್ರೆ ನಾವು ಎಕ್ಸ್ಕ್ಲೂಸಿವ್ ಆಗಿ ಇದ್ರಲ್ಲೇ ಇರೋಣ ಅಂತ ಇಷ್ಟಪಡ್ತೀವಿ. ಯಾಕೆಂದ್ರೆ ಬೇರೆ ಎಣ್ಣೆ ಮಾಡೋರು ಇದ್ದಾರೆ, ಅವ್ರ ಆ ಕ್ಷೇತ್ರನ ಬೆಳೆಸ್ಲಿ, ನಾವು ಈ ಕ್ಷೇತ್ರನ ಬೆಳೆಸೋಣ ಅಂತ. ಖಂಡಿತ ಸರ್. ಸೊ ನಮಗಂತೂ ತುಂಬ ಖುಷಿ ಆಯಿತು. ಸೊ ನಮ್ಮ ಕಾರ್ಯಕ್ರಮದಲ್ಲಿ ನೀವು ಬಿಡುವು ಮಾಡಿಕೊಂಡು ಇಷ್ಟೊಂದು ವಿಚಾರಗಳನ್ನು ನಮ್ಗೆ ತಿಳಿಸ್ಕೊಟ್ರಿ. ಸೊ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಕೆಲಸ ಇದೇ ಥರ ನಡೀತಾ ಇರಲಿ. ಯಾಕೆಂತಂದರೆ ನೋಡಿ, ಆಶ್ಚರ್ಯ ಆಗುತ್ತೆ. ಟೆಕ್ನಾಲಜಿ ಇವತ್ತು ಬೆಳೆದಿದೆ. ಹೌದು, ಇಂಥ ಟೆಕ್ನಾಲಜಿನ ನಿಮ್ಮಂತಹ ಒಂದು ಮುಗ್ಧ ಹಳ್ಳಿ ಹೃದಯಗಳು, ನಾನು ನಿಮ್ಮ ಚಾನಲ್ನ ಗಮನಿಸಿದ್ದೀನಿ. ನೂರಾರು ಈ ತರ ಒಳ್ಳೆ ಕೆಲಸಗಳನ್ನ ನೀವು ಮಾಡಿದ್ದೀರಿ. ಮಲ್ಟಿನ್ಯಾಷನಲ್ ಕಂಪ್ನಿಯವ್ರ ಹತ್ರ ದುಡ್ಡಿರುತ್ತೆ, ಪವರ್ ಇರುತ್ತೆ, ಅವರು ತುಂಬಾ ದೊಡ್ಡ ಮಟ್ಟದ ಮೀಡಿಯಾ ಸಪೋರ್ಟ್ ಇಂದ ತಲುಪ್ತಾರೆ. ಬಟ್ ನಮ್ಮಂಥವರ ಹೃದಯದ ಮಾತುಗಳನ್ನ ಜನರಿಗೆ ತಲುಪಿಸೋ ಕೆಲಸ ಮಾಡ್ತಿದ್ದೀರಲ್ಲ, ಆ ಭಗವಂತ ನಿಮಗೆ ಯಾವತ್ತೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ನೋಡಿ,
ಒಂದು ಸಣ್ಣ ವಿಚಾರ, ತೆಂಗಿನೆಣ್ಣೆ, ಅದರಲ್ಲೂ ವರ್ಜಿನ್ ತೆಂಗಿನೆಣ್ಣೆ ಅಂತ ಹೇಳಿದ್ರೆ ಏನು, ಅದನ್ನು ಯಾಕೆ ಯೂಸ್ ಮಾಡಬೇಕು, ನಮ್ಮ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಳೋದಕ್ಕೆ ಇದು ಎಷ್ಟು ಪ್ರಮುಖವಾಗಿ ಕಾರಣ ಆಗುತ್ತೆ, ಇದೆಲ್ಲದರ ಬಗ್ಗೆ ಒಂದಿಷ್ಟು ಸಮಗ್ರವಾದ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ತಲುಪಿಸಿದ್ದೀವಿ. ನಿಮ್ಗೆ ಇನ್ನೂ ಕೂಡ ಡೌಟ್ಸ್ಗಳಿರ್ಬೋದು ಅಥವಾ ಕ್ವಶನ್ಸ್ಗಳಿರ್ಬೋದು, ಅಥವಾ ಈ ಎಣ್ಣೆ ನನಗೆ ಬೇಕು, ಹೇಗೆ ತರಿಸ್ಕೊಳ್ಬಹುದು ಅನ್ನುವಂಥ ವಿಚಾರಗಳಿದ್ರೆ ಕಮೆಂಟ್ ಬಾಕ್ಸಲ್ಲೂ ನೀವು ಬರೀಬಹುದು. ಜೊತೆಗೆ ಇವರ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ, ನೇರವಾಗಿ ಅವರನ್ನೇ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.